ಎಲ್ರಿಗೂ ನಮಸ್ಕಾರ. ಏಕಲವ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ RRB NTPC 2021 ಡಿಸೆಂಬರ್ 28, 29, 30 ದಿನಾಂಕ ಮೊದಲನ ಹಂತದ ಪರೀಕ್ಷೆ ನಡೆದಿದೆ. ಅದರಲ್ಲಿ ಮೊದಲ 3 ದಿನಗಳ ಮ್ಯಾಥ್ಸ್ ಮತ್ತು ರೀಸನಿಂಗ್ ತರಗತಿಗಳ ಪಾರ್ಟ್ ವೈಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಷ್ಟು ಕ್ವಶನ್ಸ್ಗಳು ನನಗೆ ಅವೈಲೇಬಲ್ ಇದೆಯೋ ಅಷ್ಟು ಕ್ವಶನ್ಸ್ಗಳನ್ನ ಈ ಒಂದು ಸರಣಿಯಲ್ಲಿ ಅಪ್ಲೋಡ್ ಮಾಡ್ತೀನಿ. ಪಾರ್ಟ್ 1 ಅಲ್ಲಿ ನಿಮಗೆ ಒಂದಿಷ್ಟು ಪ್ರಶ್ನೆಗಳು ಸಿಗ್ತವೆ. ಪಾರ್ಟ್ 2 ಅಲ್ಲಿ ಉಳಿದಂಥ ಪ್ರಶ್ನೆಗಳನ್ನ ಅಪ್ಲೋಡ್ ಮಾಡ್ತೇನೆ. ಸೊ ಹೆಚ್ಚಿನ ಸಮಯ ವೇಸ್ಟ್ ಮಾಡ್ದೇನೆ ಈ ವಿಡಿಯೋನ ಶುರು ಮಾಡೋಣ. ಸೊ ಈ ಸೀರೀಸ್ನ ಕೊನೆಯಲ್ಲಿ ನಿಮ್ಗೆ ಏನಾದ್ರು ಈ ಸರಣಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದ್ರ ಜೊತೆಗೆ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ನಿಮಗೆ ಹೇಳ್ತಾ ಇಲ್ಲ. ಸೊ ಇವಾಗ ಪ್ರಾಬ್ಲಮ್ಸ್ ಕಡೆ ಹೋಗೋಣ, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೆಯ ಒಂದು ಸಮಸ್ಯೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮೊದಲನೇ ಒಂದು ಪ್ರಾಬ್ಲಮ್ ನೋಡಿದ್ರೆ 12, 15, 18ರಿಂದ ಭಾಗಿಸಬಹುದಾದಂತ ಅತಿ ಚಿಕ್ಕದಾದ ಪರಿಪೂರ್ಣ ಚದರ ಸಂಖ್ಯೆಯನ್ನ ಹುಡುಕಿ ಅಂತ ಕೇಳಿದ್ದಾರೆ. ಸೊ ಸ್ಕ್ವೇರ್ ನಂಬರ್ ಅನ್ನ ಹುಡುಕ್ಬೇಕು, ಅತ್ಯಂತ ಚಿಕ್ಕ ಸ್ಕ್ವೇರ್ ನಂಬರ್ ಅನ್ನ ಹುಡುಕ್ಬೇಕು. ಆ ಸಂಖ್ಯೆ 12, 15, 18ರಿಂದ ಪರಿಪೂರ್ಣವಾಗಿ ಭಾಗವಾಗಬೇಕು. ಫೈಂಡ್ ದ ಸ್ಮಾಲೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಡಿವಿಸಿಬಲ್ ಬೈ 12, 15, 18. ಸೊ ಈಗ ನೀವು ಪ್ರತಿಯೊಂದು ಸಂಖ್ಯೆನ ತೆಗೆದುಕೊಂಡು ಇಲ್ಲಿ ಕೊಟ್ಟಿರೋ 3 ಅಂಕೆಗಳಿಂದ ಇಂಡಿವಿಜುವಲ್ ಆಗಿ ಡಿವೈಡ್ ಮಾಡಕ್ ಹೋಗ್ಬೇಡಿ. ಬದಲಾಗಿ ಆ 3 ಅಂಕೆಗಳ LCM ಅನ್ನ ಅಂದ್ರೆ ಲಾಸಾಹವನ್ನ ಕಂಡುಹಿಡಿಯಿರಿ. ಆ 3 ಅಂಕೆಗಳ ಲಾಸಾಹವನ್ನ ಕಂಡುಹಿಡಿದ್ರೆ ಲಾಸಾ ಏನ್ ಬರುತ್ತೆ ಅದರಿಂದ ಇಲ್ಲಿ ಕೊಟ್ಟಿರೋ ಆಪ್ಷನ್ ಗಳನ್ನ ಡಿವೈಡ್ ಮಾಡಿದ್ರೆ ಯಾವುದು ಅತಿ ಚಿಕ್ಕ ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತೋ ಅದೇ ಉತ್ತರ ಆಗಿರ್ತದೆ. ಲಾಸಾಹವನ್ನ ಕಂಡುಹಿಡಿಯೋದಕ್ಕೆ ತುಂಬಾ ಸರಳವಾದಂತಹ ಸೂತ್ರ, ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾ ಹೋಗೋದು. ಸೊ ಇಲ್ಲಿ ನಾನು 2ರಿಂದ ಶುರು ಮಾಡ್ಬೋದು, ಬಟ್ 3ರಿಂದ ಸುಲಭ ಆಗುತ್ತೆ, ಎಲ್ಲ ಭಾಗ ಆಗ್ತವೆ. ಅದರಿಂದ 3ರಿಂದ ಶುರು ಮಾಡ್ತೀನಿ. 3 4 12 ಆಗುತ್ತೆ, 3 5 15 ಆಗುತ್ತೆ, 3 6 18 ಆಗುತ್ತೆ. ನೀವು ಮತ್ತೆ ಭಾಗ ಮಾಡೋಂಗಿದ್ರೆ ಭಾಗ ಮಾಡ್ಬೋದು. 2ರಿಂದ 2 2 4 ಆಗುತ್ತೆ, 5 ಭಾಗ ಆಗೋದಿಲ್ಲ, 2 3 6 ಆಗುತ್ತೆ. ಇವಾಗ 1 ಬೈ 1 ಮಲ್ಟಿಪ್ಲೈ ಮಾಡಿ. 3 ಇಂಟು 2 ಅಂದ್ರೆ 6 ಆಗುತ್ತೆ, 6 ಇಂಟು 2 ಅಂದ್ರೆ 12 ಆಗುತ್ತೆ, 12 ಇಂಟು 5 ಅಂದ್ರೆ 60 ಆಗುತ್ತೆ, 60 ಇಂಟು 3 ಅಂದ್ರೆ 180 ಆಗುತ್ತೆ. 12, 15 ಮತ್ತು 18ರ ಲಾಸಾಹ ಒಟ್ಟಾರೆಯಾಗಿ 180 ಬಂದಿದೆ ನಮಗೆ. ಈ 180 ಸಂಖ್ಯೆ ಮೇಲ್ಗಡೆ ಕೊಟ್ಟಿರೋ 4 ಆಪ್ಷನ್ಗಳಲ್ಲಿ ಯಾವುದು ಪರ್ಫೆಕ್ಟ್ ಆಗಿ ಡಿವೈಡ್ ಮಾಡುತ್ತೋ ಅದೇ ಉತ್ತರ ಆಗುತ್ತೆ. ಇಲ್ಲಿ ಆಪ್ಷನ್ ಗಳನ್ನ ನೋಡ್ತಾ ಇದ್ರೆ ಆಪ್ಷನ್ ಡಿ 100 ಇದೆ. 180ರಿಂದ 100ನ್ನ ಭಾಗ ಮಾಡಕ್ಕಾಗಲ್ಲ, ಹಾಗಾಗಿ ಈ ಆಪ್ಷನ್ ನ ಎಲಿಮಿನೇಟ್ ಮಾಡ್ಬೋದು. 400 ಇದೆ, 400ನ್ನ ಪರ್ಫೆಕ್ಟ್ ಆಗಿ ಭಾಗ ಮಾಡಕ್ಕಾಗಲ್ಲ, ಯಾಕಂದ್ರೆ 180 ಇಂಟು 2 ಆದ್ರೆ 360 ಆಗುತ್ತೆ, ಹಾಗಾಗಿ ಆಪ್ಷನ್ ಸಿ ಕೂಡ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಅತ್ಯಂತ ಚಿಕ್ಕ ಸಂಖ್ಯೆ ಏನೋದ್ರಿಂದ 900ನ ನೋಡಿದ್ರೆ 900ನ್ನ 180ರಿಂದ ಈಸಿಯಾಗಿ ಭಾಗ ಮಾಡ್ಬೋದು. 181 185 ಪರ್ಫೆಕ್ಟ್ ಭಾಗ ಆಗುತ್ತೆ, ಇದು ಪರ್ಫೆಕ್ಟ್ ಸ್ಕ್ವೇರ್. ನೆಕ್ಸ್ಟ್ ನೀವು 1600ನ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಅದು ಭಾಗ ಆದ್ರೂ ಭಾಗ ಆಗದೆ ಇದ್ರು ನಮ್ಗೇನು ಅದರ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ರು ಕೇಳಿರೋದು ಫೈಂಡ್ ದ ಸ್ಮಾಲೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕೇಳಿದ್ದಾರೆ. ಇಲ್ಲಿರುವ ಸ್ಮಾಲೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಗಳಲ್ಲಿ 100 ಮತ್ತು 400 ಆಪ್ಷನ್ ಗಳಿರುವೇನಿವೆ ಅವು ಭಾಗ ಆಗೋದಿಲ್ಲ. ಹಾಗಾಗಿ 900 ಮತ್ತು 1600ರಲ್ಲಿ ಅತ್ಯಂತ ಚಿಕ್ಕದಿರೋದೇ 900, ಅದು ಪರಿಪೂರ್ಣವಾಗಿ ಭಾಗ ಆಗ್ತಾ ಇದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ 900. ಸೊ ಈ ತರ ಸಮಸ್ಯೆಗಳನ್ನ ನಿಮಗೆ ಕೇಳಿದ್ರೆ, ಪರ್ಫೆಕ್ಟ್ ಆಗಿರ್ತಕ್ಕಂಥ ಸಂಖ್ಯೆಗಳನ್ನ ಕೇಳಿದ್ರೆ ಅದರ ಲಾಸಾವನ್ನ ತೆಗೆದುಕೊಳ್ಳಿ. ಇಲ್ಲಿ ಇಂಡಿವಿಜುವಲ್ ಆಗಿ ನಾವು ಭಾಗ ಮಾಡ್ಬೋದಿತ್ತು. ಪ್ರತಿ ಆಪ್ಷನ್ ತಗೊಂಡು 12ರಿಂದ 15ರಿಂದ 18ರಿಂದ ಭಾಗ ಮಾಡಬೇಕು, ಅವಾಗ ತುಂಬಾ ಸಮಯ ಹೋಗ್ಬಿಡುತ್ತೆ. ಸೊ ಪರೀಕ್ಷೆಗಳಲ್ಲಿ ನಾನು ಹೇಳಿದಷ್ಟು ಇಲ್ಲಿ ಸ್ವಲ್ಪ ವಿವರಣೆ ಕೊಡ್ತಾ ಇದ್ದೀನಿ, ತಡಾರ್ಕೆ ಬಿಡಿಸಿ ಹೇಳ್ತಾ ಇದ್ದೀನಿ. ಬಟ್ ನೀವು ಎಕ್ಸಾಮ್ ಅಲ್ಲಿ ಇದಕ್ಕಿಂತ ಫಾಸ್ಟ್ ಆಗಿರ್ಬೇಕಾಗತ್ತೆ. ಅಂತ ಸಮಯದಲ್ಲಿ ನೀವು ಸಂಖ್ಯೆಗಳನ್ನ ಕೊಟ್ಟ ತಕ್ಷಣ ಲೀಸ್ಟ್ ಅಂತ ಕೇಳಿದ ತಕ್ಷಣ ಅದರಲ್ಲಿ LCM ಅನ್ನ ಕಂಡಿಡಿರಿ, ಕೊಟ್ಟಿರೋ ಆಪ್ಷನ್ಗಳ ಜೊತೆ ಕಂಪೇರ್ ಮಾಡಿ ಉತ್ತರ ನಿಮಗೆ ಸಿಗುತ್ತೆ. ಇಲ್ಲಿ ಉತ್ತರ ಈ ಪ್ರಶ್ನೆಗೆ 900, ಆಪ್ಷನ್ 1. ಮುಂದಿನ ಪ್ರಶ್ನೆ ನೋಡೋಣ. ಕೊಟ್ಟಿರುವ ಪರ್ಯಾಯಗಳಿಂದ ಬೆಸ ಪದವನ್ನ ಆರಿಸಿ ಅಂತ ಕೇಳಿದ್ದಾರೆ. ಅಂದ್ರೆ ಗುಂಪಿನಿಂದ ಒಂದು ಸಂಖ್ಯೆಯನ್ನ ಅಥವಾ ಒಂದು ಪದವನ್ನ ಗುಂಪಿಂದ ಆಚೆ ತೆಗಿಬೇಕು. ಉಳಿದ 3ರಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಇರುತ್ತೆ. ಇದು ಕೂಡ ನಿಮ್ಗೆ ಖಂಡಿತವಾಗ್ಲೂ ಎಕ್ಸಾಮ್ ಅಲ್ಲಿ ಬರುತ್ತೆ ರೀಸನಿಂಗ್ ಪಾರ್ಟ್ ಇಂದ. ಸೊ ಇಲ್ಲಿ ಡಿಸೆಂಬರ್, ಮಾರ್ಚ್, ಜುಲೈ ಮತ್ತು ಜೂನ್ 4ನ್ನ ಕೊಟ್ಟಿದ್ದಾರೆ. ಗುಂಪಿಂದ 1ಅನ್ನ ಆಚೆ ತೆಗಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಗುಂಪಿಂದ ಆಚೆ ತೆಗಿಬೇಕಾಗಿರೋದು ಜೂನ್ ಅನ್ನ. ಕಾರಣ ಡಿಸೆಂಬರ್ ಇರ್ಬೋದು, ಮಾರ್ಚ್ ಇರ್ಬೋದು ಮತ್ತು ಜುಲೈ ಇರ್ಬೋದು, ಈ 3 ತಿಂಗಳಲ್ಲಿ 31 ದಿನಾಂಕಗಳನ್ನ ನಾವು ಕಾಣ್ತೀವಿ. ಅಂದ್ರೆ ತಿಂಗಳಲ್ಲಿ 31 ದಿನ ಬರುತ್ತೆ, ಜೂನ್ ತಿಂಗಳಲ್ಲಿ 30 ದಿನ ಮಾತ್ರ ಬರುತ್ತೆ. ಸೊ ಹೀಗೆ ಸಿಮಿಲಾರಿಟೀಸ್ ಗಳೇನಿರ್ತವೆ ಅದನ್ನ ಹುಡುಕಿ ಗುಂಪಿಂದ ಆಚೆ ತೆಗಿಬೇಕಾಗತ್ತೆ. ಈ ಒಂದು ಪ್ರಶ್ನೆ 1ರಿಂದ 2 ಪ್ರಶ್ನೆಗಳು ನಿಮ್ಗೆ ಎಕ್ಸಾಮ್ ಅಲ್ಲಿ ಖಂಡಿತವಾಗ್ಲೂ ಇರುತ್ತೆ. ನೆಕ್ಸ್ಟ್ ನೋಡಿ, x ಪ್ಲಸ್ ವೈ 12, y ಪ್ಲಸ್ ಝೆಡ್ 15, x ಪ್ಲಸ್ ಝೆಡ್ 18 3ನ್ನು ಕೊಟ್ಟಿದ್ದಾರೆ. x ಪ್ಲಸ್ ವೈ ಪ್ಲಸ್ ಝೆಡ್ ಎಷ್ಟು ಅಂತ ಕೇಳಿದ್ದಾರೆ.
ನೀವು ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ನ ಫಾರ್ಮುಲಾವನ್ನು ಹಾಕಿ ಇದನ್ನು ಸಾಲ್ವ್ ಮಾಡ್ಬೋದು. ಬಟ್ ಅದು ಆ ಒಂದು ಪ್ರೋಸೆಸ್ನ ನೀವು ಫಾಲೋ ಮಾಡಿದ್ರೆ ತುಂಬ ಲೆಂತಿ ಆನ್ಸರ್ ಆಗಿಬಿಡುತ್ತೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕಂಡುಹಿಡಿಯೋದಕ್ಕೆ ನೀವೇನ್ ಮಾಡಬೇಕು ಅಂದ್ರೆ LHS ಮತ್ತು RHS ಗಳನ್ನ ಕೂಡ್ಕೋಬೇಕು. ಅವ್ರು ಕೊಟ್ಟಿದ್ದಾರೆ x ಪ್ಲಸ್ ವೈ 12 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ y ಪ್ಲಸ್ ಝೆಡ್ 15 ಅಂತ ಕೊಟ್ಟಿದ್ದಾರೆ. ಅದನ್ನ ಒಂದ್ಸತಿ ನಾನು ಬರ್ಕೋತೀನಿ ನಿಮ್ಗೆ ತೋರಿಸೋದಕ್ಕೆ. ಎಕ್ಸಾಮ್ ಅಲ್ಲಿ ನೀವು ಇದನ್ನ ಬರೆಯೋಕ್ಕೆಲ್ಲ ಹೋಗ್ಬೇಡಿ. 18 ಇದು ಅವ್ರು ಕೊಟ್ಟಿರ್ತಕ್ಕಂಥದ್ದು. ನಾನೇನ್ ಮಾಡ್ತೀನಿ, LHS ಅನ್ನ ಕೂಡ್ಕೋತೀನಿ, RHS ಅನ್ನ ಕೂಡ್ಕೋತೀನಿ. LHS ಅಂದ್ರೆ x ಪ್ಲಸ್ ವೈ, y ಪ್ಲಸ್ ಝೆಡ್ ಮತ್ತು x ಪ್ಲಸ್ ಝೆಡ್. ಹಾಗೆ ಬಲಗಡೆ ಇರ್ತಕ್ಕಂಥ ಸಂಖ್ಯೆಗಳನ್ನ ಕೂಡ್ಕೊಂಡ್ರೆ 12 ಪ್ಲಸ್ 15 ಪ್ಲಸ್ 18. ಇಲ್ಲಿ ನೀವು LHS ಅಲ್ಲಿ x ಕಾಮನ್ ಇದೆ, ನೀವು ಇಲ್ಲಿ ನೋಡ್ತಿದ್ದೀರಾ. x ಪ್ಲಸ್ x 2x ಆಗುತ್ತೆ, y ಪ್ಲಸ್ y 2y ಆಗುತ್ತೆ, z ಪ್ಲಸ್ z 2z ಆಗುತ್ತೆ. 12 ಪ್ಲಸ್ 18 30, 30 ಪ್ಲಸ್ 15 45 ಆಗುತ್ತೆ ಬಲಭಾಗದಲ್ಲಿ. ಎಲ್ಲಾದ್ರಲ್ಲೂ 2 ಕಾಮನ್ ಇರೋದ್ರಿಂದ 2 ಕಾಮನ್ ತೆಗಿರಿ. x ಪ್ಲಸ್ y ಪ್ಲಸ್ z 45 ಆಗಿರುತ್ತದೆ. ಹಾಗಿದ್ರೆ ಅವ್ರು ಕೇಳಿರೋದು ನಮಗೆ x ಪ್ಲಸ್ ವೈ ಪ್ಲಸ್ ಝೆಡ್ ಎಷ್ಟು ಅಂತ ಕೇಳಿದ್ದಾರೆ. 45 ಡಿವೈಡೆಡ್ ಬೈ 2 ಆಗುತ್ತೆ. 2ರಿಂದ ಭಾಗ ಮಾಡಿದ್ರೆ 22.5ರಲ್ಲಿ ಪರಿಪೂರ್ಣವಾಗಿ ಈ ಸಂಖ್ಯೆ ಭಾಗ ಆಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ನಾಲ್ಕನೇ ಆಪ್ಷನ್ ಇರ್ತಕ್ಕಂಥದ್ದು 22.5 ಆಗಿರ್ತದೆ. ಸೊ ಪರೀಕ್ಷೆಗಳಲ್ಲಿ ಈ ತರ ಪ್ರಶ್ನೆ ಆಲ್ಜಿಬ್ರಾದಿಂದ ನಿಮಗೆ ಒಂದು ಪ್ರಶ್ನೆ, 2, 3, ಇತ್ತೀಚಿನ 3 ದಿನಗಳ ಪರೀಕ್ಷೆಯಲ್ಲಿ 4 ಪ್ರಶ್ನೆಗಳನ್ನು ಕೂಡ ಆಲ್ಜಿಬ್ರಾದಿಂದ ಕೇಳಿದ್ದಾರೆ. ಆಯತದ ಉದ್ದ ಅದರ ಅಗಲಕ್ಕಿಂತ 2 ಪಟ್ಟಿದೆ. ಆಯತದ ಪರಿಧಿ 78 ಮೀಟರ್ ಆಗಿದ್ದರೆ ಆಯತದ ವಿಸ್ತೀರ್ಣ ಎಷ್ಟು? ದ ಲೆಂತ್ ಆಫ್ ಅ ರೆಕ್ಟಾಂಗಲ್ ಇಸ್ ಟ್ವೈಸ್ ಆಫ್ ಇಟ್ಸ್ ಬ್ರೆಡ್ತ್. ಇಫ್ ಪೆರಿಮೀಟರ್ ಆಫ್ ದ ರೆಕ್ಟಾಂಗಲ್ ಇಸ್ 78 ಮೀಟರ್, ದೆನ್ ವಾಟ್ ಇಸ್ ದ ಏರಿಯಾ ಆಫ್ ರೆಕ್ಟಾಂಗಲ್? ಸೊ ಆಯತದ ಉದ್ದ ಮತ್ತು ಅಗಲ ಅದರ ಒಂದು ಇದನ್ನ ಕೊಟ್ಟಿದ್ದಾರೆ, ಸಂಬಂಧವನ್ನು ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತ ಫಾರ್ಮುಲಾ ಅಂತ ಗೊತ್ತಿರ್ತದೆ. ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಇದು ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂಥ ಫಾರ್ಮುಲಾ. ಅವ್ರೇನ್ ಕೊಟ್ಟಿದ್ದಾರೆ, ಲೆಂತ್ ಅನ್ನೋದು ಬ್ರೆಡ್ತ್ ನ 2ರಷ್ಟಿದೆ ಅಂತ ಕೊಟ್ಬಿಟ್ಟಿದ್ದಾರೆ ಆಪ್ಷನ್ ಅನ್ನ. ಮತ್ತು ಪೆರಿಮೀಟರ್ ಅನ್ನ ಕೊಟ್ಟಿದ್ದಾರೆ. ಪೆರಿಮೀಟರ್ ಅಂದ್ರೆ ಪರಿಧಿ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಪೆರಿಮೀಟರ್ ನ ಫಾರ್ಮುಲಾ ನಿಮ್ಗೆಲ್ಲ ಗೊತ್ತಿರ್ತದೆ, 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್ ಅಂತ ಆಗಿರ್ತದೆ ಪರಿಧಿ. ಸೊ ಇದನ್ನ ನಾವಿಲ್ಲಿ ಬಳಸ್ಕೊಳ್ಳೋಣ ಈ ಒಂದು ಈಕ್ವೇಶನ್ ನಲ್ಲಿ. ಈಗ ಪೆರಿಮೀಟರ್ನ ಅವ್ರು ಕೊಟ್ಟಿದ್ದಾರೆ 78 ಮೀಟರ್ ಅಂತ ಕೊಟ್ಟಿದ್ದಾರೆ. 78 ಇಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ. 2 ಇಂಟು ಎಲ್ ಪ್ಲಸ್ ಬಿ ಅಂದ್ರೆ ಎಲ್ ಅಂದ್ರೆ ಲೆಂತ್ ಅಂತ, ಬಿ ಅಂದ್ರೆ ಬ್ರೆಡ್ತ್ ಅಂತ. ಇದು ಇರತಕ್ಕಂಥ ಫಾರ್ಮುಲಾ ಪೆರಿಮೀಟರ್ದು. ಸೊ ಲೆಂತ್ ಇಂಟು ಬ್ರೆಡ್ತ್, ನಿಮ್ಗೆ ಲೆಂತ್ ಅಂದ್ರೆ 2 ಪಟ್ಟು ಬ್ರೆಡ್ತ್ ಅಂತ ಅವ್ರು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ ಇಸ್ ಈಕ್ವಲ್ ಟು 2b ಅಂತ ಬರ್ಕೊಂಡಿದ್ದೀನಿ. ಅದನ್ನ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ 2b ಪ್ಲಸ್ ಬಿ ಆಗುತ್ತೆ 78 ಆಗುತ್ತೆ. ಈ ಎರಡನ್ನ ನೀವು ಕೆಳಗಡೆ ಡಿವೈಡ್ ಮಾಡ್ಕೋಬಹುದು. ಡಿವೈಡ್ ಮಾಡ್ಕೊಂಡಾಗ ನಿಮ್ಗೆ 2b ಪ್ಲಸ್ ಬಿ 3b ಆಗುತ್ತೆ. 78 ಡಿವೈಡೆಡ್ ಬೈ 2 ಆಗುತ್ತೆ. 2ರಿಂದ 78ಅನ್ನ ಅರ್ಧ ಮಾಡಿದ್ರೆ ನಿಮ್ಗೆ 39 ಬರುತ್ತೆ. ಆಯ್ತಾ? ಸೊ ಬಿ ಇಸ್ ಈಕ್ವಲ್ ಟು 39 ಬೈ 3 ಆಗುತ್ತೆ. 39ಅನ್ನ 3ರಿಂದ ಪೂರ್ಣವಾಗಿ ಭಾಗ ಮಾಡಿದ್ರೆ 13 ಬರುತ್ತೆ. ಇವಾಗ ನಿಮ್ಗೆ ಬ್ರೆಡ್ತ್ ಎಷ್ಟು ಅಂತ ಗೊತ್ತಾಯ್ತು. ಬ್ರೆಡ್ತ್ ಎಷ್ಟಿದೆ ಅಂತ ಗೊತ್ತಾಗಿದೆ. ಲೆಂತ್ ಎಷ್ಟು ಅಂತ ಕಂಡುಹಿಡ್ಕೊಳ್ಳಿ. ಬ್ರೆಡ್ತ್ ಈಗ 13 ಅಂತ ಗೊತ್ತಾಯ್ತು. ಲೆಂತ್ ಇಸ್ ಈಕ್ವಲ್ ಟು 2b ಅಂತ ಗೊತ್ತು ಅವ್ರು ಕೊಟ್ಟಿರೋ ಈಕ್ವೇಶನ್ ಪ್ರಕಾರ. ಸೊ 2 ಇಂಟು 13 ಇಸ್ ಈಕ್ವಲ್ ಟು 26. ಈಗ ಏರಿಯಾ ಕಂಡುಹಿಡಿಬೇಕು. ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಸೊ 13 ಲೆಂತ್ ಅಂದ್ರೆ 26 ಇಂಟು 13 ಮಾಡಿ ನಿಮ್ಗೆ ಉತ್ತರ 338 ಮೀಟರ್ ಸ್ಕ್ವೇರ್ ಬರುತ್ತೆ. ಯಾಕೆಂದ್ರೆ ಇದು ಮೀಟರು ಇಂಟು ಇದು ಮೀಟರು. ಸೊ ಆನ್ಸರ್ ಮೀಟರ್ ಸ್ಕ್ವೇರ್ ಬರಬೇಕು. 26ನ್ನ 13 ಸಲ ಗುಣಿಸಿದ್ರೆ ನಿಮ್ಗೆ 338 ಮೀಟರ್ ಸ್ಕ್ವೇರ್ ಉತ್ತರ ಬರುತ್ತೆ. ನೆಕ್ಸ್ಟ್ ಕರ್ವ್ಡ್ ಸರ್ಫೇಸ್ ಏರಿಯಾ. ಒಂದು ಸಿಲಿಂಡರ್ ನ ಕರ್ವ್ಡ್ ಸರ್ಫೇಸ್ ಏರಿಯಾವನ್ನ ಕೊಟ್ಟಿರ್ತಾರೆ ಮತ್ತು ಹೈಟ್ ಅನ್ನ ಕೊಟ್ಟಿರ್ತಾರೆ. ಅದರ ವಾಲ್ಯೂಮ್ ಅನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದು ಮೆನ್ಸುರೇಷನ್ ಅಂತ ನಾವೇನ್ ಹೇಳ್ತೀವಿ ಆ ವಿಭಾಗದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಕರ್ವ್ಡ್ ಸರ್ಫೇಸ್ ಏರಿಯಾವನ್ನ ಕೊಟ್ಟಿದ್ದಾರೆ. ಕರ್ವ್ಡ್ ಸರ್ಫೇಸ್ ಏರಿಯಾ 308 ಮೀಟರ್ ಸ್ಕ್ವೇರ್. ಅದರ ಹೈಟ್ ಅನ್ನ ಕೊಟ್ಟಿದ್ದಾರೆ h 14 ಸೆಂಟಿಮೀಟರ್. ವಾಲ್ಯೂಮ್ ಎಷ್ಟು ಅಂತ ಕೇಳಿದ್ದಾರೆ. ಈ ಒಂದು ಸಮಸ್ಯೆನ ನೀವು ಸಾಲ್ವ್ ಮಾಡಬೇಕಾದ್ರೆ ನಿಮ್ಗೆ ಫಾರ್ಮುಲಾ ಗೊತ್ತಿರಬೇಕಾಗತ್ತೆ. ಫಾರ್ಮುಲಾ ಗೊತ್ತಿದ್ರೆ ನೀವು ಸುಲಭವಾಗಿ ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಹಿಡಿಬಹುದು. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ನ ವಾಲ್ಯೂಮ್ ಅನ್ನ ಕಂಡುಹಿಡಿಬೇಕಾದ್ರೆ ನಿಮ್ಗೆ ಆ ಫಾರ್ಮುಲಾ ಗೊತ್ತಿರಬೇಕು. πr²h ಅನ್ನೋ ಫಾರ್ಮುಲಾ ನಿಮಗೆ ಗೊತ್ತಿರಬೇಕಾಗುತ್ತೆ. ಇಲ್ಲಿ ಆರ್ ಅಂದ್ರೆ ನೀವು ಕಂಡುಹಿಡಿಬೇಕಾಗಿರೋದು, h ಅಂದ್ರೆ ಆಲ್ರೆಡಿ ಹೈಟ್ ಅನ್ನ ಕೊಟ್ಟಿದ್ದಾರೆ. ಆರ್ ಕಂಡುಹಿಡಿಯೋದಕ್ಕೆ ನಿಮ್ಗೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ನ ಕೊಟ್ಟಿದ್ದಾರೆ.
ಕರ್ವ್ಡ್ ಸರ್ಫೇಸ್ ಏರಿಯಾದ ಫಾರ್ಮುಲಾ ನಿಮಗೆ ಗೊತ್ತಿರಲಿಲ್ಲ ಅಂದರೆ ನಾನು ಇಲ್ಲಿ ಬರಿತಿದ್ದೀನಿ ನೋಡ್ಕೊಳ್ಳಿ, 2πRH. ಇದು ಕರ್ವ್ಡ್ ಸರ್ಫೇಸ್ ಏರಿಯಾದ, ಸಿಲಿಂಡರ್ನ ಕರ್ವ್ಡ್ ಸರ್ಫೇಸ್ ಏರಿಯಾದ ಒಂದು ಫಾರ್ಮುಲಾ ಆಗಿರ್ತದೆ. ಸೊ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ 308 ಅಂತ ಕೊಟ್ಟಿದ್ದಾರೆ. ಸೊ 2 ಪೈ ಅಂದರೆ 22/7 ಅಂತ ಅದರ ಒಂದಿದು, ಯಾಕಂದ್ರೆ 3.14 ಅನ್ನೋ ಒಂದು ಅಂಕಿಅಂಶ ನಿಮಗೆ ಗೊತ್ತಿರ್ತದೆ. ಬಟ್ ನಾನು ಇದನ್ನ ಪೈನ 22/7 ಅಂತ ಬರ್ಕೋತೀನಿ. ಆರ್ ಅನ್ನ ನಾವು ಕಂಡುಹಿಡಿಬೇಕು, ಅದನ್ನ ಹಾಗೆ ಬರ್ಕೊಳ್ಳೋಣ. ಹೆಚ್ ಅಂದ್ರೆ 14, ಹೈಟ್ ಅನ್ನು ಅವ್ರು ಕೊಟ್ಟಿದ್ದಾರೆ. ಭಾಗ ಮಾಡಿ 7 1 7 2 ಸಂಪೂರ್ಣವಾಗಿ ಭಾಗ ಆಗುತ್ತೆ. ಆರ್ ಇಸ್ ಈಕ್ವಲ್ ಟು 308 ಇಂಟು ಡಿವೈಡೆಡ್ ಬೈ 2 ಇಂಟು 22 ಇಂಟು 2. ಓಕೆ, 2ರಿಂದ ಭಾಗ ಮಾಡಿ. ನೀವು ಮತ್ತೆ ಮಲ್ಟಿಪ್ಲೈ ಮಾಡ್ಕೊಳಕ್ ಹೋಗ್ಬೇಡಿ, ತುಂಬಾ ಕಷ್ಟ ಆಗುತ್ತೆ ನಿಮಗೆ. ಮಲ್ಟಿಪ್ಲೈ ಮಾಡಿದ್ರೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಎಕ್ಸಾಮ್ ಅಲ್ಲಿ. 308 ಅರ್ಧ ಮಾಡಿ, 308 ಅರ್ಧ ಮಾಡಿದ್ರೆ ನಿಮಗೆ 154 ಬರುತ್ತೆ. ಡಿವೈಡೆಡ್ ಬೈ 22 ಇಂಟು 2. ಮತ್ತೆ ಈ 2ರಿಂದ ಭಾಗ ಮಾಡಿ ಅರ್ಧ ಮಾಡಿದ್ರೆ 154ನ ನೀವು ಅರ್ಧ ಮಾಡಿದ್ರೆ ನಿಮಗೆ 77 ಬರುತ್ತೆ. 77/22. ಸೊ 77/22 ಅಂದ ತಕ್ಷಣ 11ರಿಂದ ಭಾಗ ಮಾಡ್ಬೋದು, 7/2 ಬರುತ್ತೆ. ಇವಾಗ ನಿಮಗೆ ಆರ್ ನ ಬೆಲೆ ಸಿಕ್ಕಿದೆ. ಆರ್ ಇಸ್ ಈಕ್ವಲ್ ಟು 7/2. ನೆಕ್ಸ್ಟ್ ವಾಲ್ಯೂಮ್ ಕಂಡುಹಿಡಿಬೇಕು ಅಂದ್ರೆ ಪೈ r²h ಅಂತ ನಿಮಗೆ ಗೊತ್ತಿದೆ. ಪೈ ಅಂದ್ರೆ 22/7 ಸಬ್ಸ್ಟಿಟ್ಯೂಟ್ ಮಾಡಿ. ಆರ್ ಅಂದ್ರೆ 7/2 ಕಂಡುಹಿಡಿದಿದ್ರ ಹೋಲ್ ಸ್ಕ್ವೇರ್ ಇಂಟು ಹೆಚ್ ಅಂದ್ರೆ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ 14. ಇಲ್ಲಿ ಮತ್ತೆ ನೀವು ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ಅದನ್ನ ಹಾಗೆ ಬರ್ಕೊಳ್ಳಿ. 22/7 ಹಾಗೆ ಇರ್ತದೆ. 7/2 ಇಂಟು 7/2 ಅಂತ ಬರ್ಕೋತೀನಿ ಇದನ್ನ, ಯಾಕಂದ್ರೆ ಸ್ಕ್ವೇರ್ ಇದೆ, ಸ್ಕ್ವೇರ್ ಇರೋದ್ರಿಂದ ಆ ರೀತಿ ಬರ್ಕೋತೀನಿ. ಸೊ 7 1 7 2 ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗುತ್ತೆ. 2 2 ಕ್ಯಾನ್ಸಲ್ ಆಗುತ್ತೆ. 2 1 2 11 ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳತಕ್ಕಂಥ ಸಂಖ್ಯೆ 11 ಇಂಟು 49. 11 ಇಂಟು 49 ಉಳ್ಕೊಳುತ್ತೆ. ಸೊ 11 ಇಂಟು 49 ಮಾಡಿದ್ರೆ ನೀವು 539 ಉತ್ತರವನ್ನ ಪಡ್ಕೋತೀರಾ. ಅದನ್ನ ಒಂದು ಸೈಡಲ್ಲಿ ಮಾಡಿ ನಿಮ್ಗೆ ತೋರಿಸ್ತೀನಿ. 49 ಇಂಟು 11 ಇದೆ. ಸೊ 490, 49, 935 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಕಾರಣ ಇಲ್ಲಿ ಸ್ಕ್ವೇರ್ ಇದೆ, ನೀವು ಇಲ್ಲಿ ಅಂಶವನ್ನ ನೋಡ್ತಿದ್ದೀರಾ. ಪೈಗೆ ಏನು ಯೂನಿಟ್ ಇರೋದಿಲ್ಲ, r² ಇದೆ ಅಂದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಇಂಟು ಸೆಂಟಿಮೀಟರ್. ಸೊ ಸೆಂಟಿಮೀಟರ್ ಕ್ಯೂಬ್ ಆನ್ಸರ್ 539 ಸೆಂಟಿಮೀಟರ್ ಕ್ಯೂಬ್ ಉತ್ತರ ಆಗುತ್ತೆ. ಇದು ಈ ಒಂದು ಸಮಸ್ಯೆಗೆ ಉತ್ತರ. ನಿಮಗೆ ಫಾರ್ಮುಲಾಗಳು ಗೊತ್ತಿದ್ರೆ ಕೇವಲ 30 ಸೆಕೆಂಡ್ಗಳಲ್ಲಿ ಅಥವಾ 35 ಸೆಕೆಂಡ್ಗಳಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನ ಬರೀಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ನಿರ್ದಿಷ್ಟ ಕೋಡ್ ನಲ್ಲಿ ರೋಲ್ ಅನ್ನ SQOP ಅಂತ ಬರೆದಿದ್ದಾರೆ. POLE ಪೋಲ್ ಅನ್ನ QQOI ಅಂತ ಬರೆದಿದ್ದಾರೆ. ಹಾಗಾದ್ರೆ ಪೇಜ್ ಅನ್ನ ಯಾವ ರೀತಿ ಬರಿಬಹುದು ಅಂತ. ಸೊ ಒಂದರ ಸಂಬಂಧವನ್ನ ಅರ್ಥ ಮಾಡ್ಕೊಂಡ್ರೆ ಇನ್ನೊಂದರ ನೀವು ಸುಲಭವಾಗಿ ಬರಿಬಹುದು. ಈಗ ರೋಲ್ ಅಂತ ಕೊಟ್ಟಿದ್ದಾರೆ. ರೋಲ್ ಅನ್ನ SQOP ಅಂತ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು ಆರ್ ಆದ್ಮೇಲೆ ಎಸ್ ಬರುತ್ತೆ ಅಂದ್ರೆ ನೆಕ್ಸ್ಟ್ ಆಲ್ಫಾಬೆಟ್ ಬರುತ್ತೆ +1. O ಆದ್ಮೇಲೆ P ಬರುತ್ತೆ, P ಆದ್ಮೇಲೆ Q ಬರುತ್ತೆ ಅಂದ್ರೆ +2. L ಆದ್ಮೇಲೆ M ಬರುತ್ತೆ, M ಆದ್ಮೇಲೆ N ಬರುತ್ತೆ, ಆಮೇಲೆ O ಬರುತ್ತೆ ಅಂದ್ರೆ +3. L ಆದ್ಮೇಲೆ M ಬರುತ್ತೆ, ಆಮೇಲೆ N, ಆಮೇಲೆ O, ಆಮೇಲೆ P +4. ಅಂದ್ರೆ ಫಾರ್ಮ್ಯಾಟ್ ಯಾವ ರೀತಿ ಕೊಡ್ತಾ ಇದ್ದಾರೆ ಅವರು ಅಂದ್ರೆ ಪ್ರತಿ ಆಲ್ಫಾಬೆಟ್ ಇಂದ ಒಂದೊಂದು ನೆಕ್ಸ್ಟ್ ಆಲ್ಫಾಬೆಟ್ಗೆ ಒಂದೊಂದು ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಒಂದು ಇದರಲ್ಲಿ ನಾವು ಬರ್ಕೊಂಡ್ರೆ ಪೇಜ್ ಅನ್ನೋದನ್ನ ಬರ್ತದೆ, PEJE ಬರುತ್ತೆ. P ಆದ್ಮೇಲೆ ನಮಗೆ ನೆಕ್ಸ್ಟ್ ಬರೋ ಆಲ್ಫಾಬೆಟ್ Q. A ಆದ್ಮೇಲೆ B ಬರುತ್ತೆ, ಬಟ್ B ಆಲ್ಫಾಬೆಟ್ ನ ಬರ್ಕೋಬಾರ್ದು, ಅದರ ನೆಕ್ಸ್ಟ್ ಆಲ್ಫಾಬೆಟ್, ಯಾಕಂದ್ರೆ +2 ಇರುತ್ತೆ ಇಲ್ಲಿ +1 ಇರುತ್ತೆ, ಹಾಗಾಗಿ ನೆಕ್ಸ್ಟ್ ಆಲ್ಫಾಬೆಟ್ ನ ಬರ್ಕೊಂಡ್ರಿ. ಇಲ್ಲಿ +2. A ಆದ್ಮೇಲೆ B ಬಿಟ್ಬಿಡ್ಬೇಕು, B ಆದ್ಮೇಲೆ C ಬರೀರಿ. ನೆಕ್ಸ್ಟ್ G ಆದ್ಮೇಲೆ H, I ನ ಬಿಟ್ಟು J ಬರೀರಿ, 3ನೇ ಆಲ್ಫಾಬೆಟ್. ಅದೇ ರೀತಿ E ಆದ್ಮೇಲೆ F, G, H ನ ಬಿಟ್ಟು, E ಆದ್ಮೇಲೆ F, G ಬಿಟ್ಟು, H ಬಿಟ್ಟು I ನ ಬರ್ಕೊಳ್ಳಿ. ಅಲ್ಲಿಗೆ QCJI ಅನ್ನೋದು ಉತ್ತರ ಆಗಿರ್ತದೆ. ಆಪ್ಷನ್ 4ರಲ್ಲಿ ನೀವು ಈ ಉತ್ತರವನ್ನ ಕಾಣ್ತಿದ್ದೀರಾ. ಕೋಡಿಂಗ್ ಡಿಕೋಡಿಂಗ್ ಸಂಬಂಧಪಟ್ಟಂಗೆ ಈ ರೀತಿಯಾದಂತಹ ಪ್ರಶ್ನೆಗಳು ನಿಮಗೆ 1 ರಿಂದ 2 ಗ್ಯಾರಂಟಿ ಎಕ್ಸಾಮ್ ಅಲ್ಲಿ ಇರುತ್ತೆ. By how much percentage 700 has to increase to make it 840? 700ನ ಸಂಖ್ಯೆ 840 ಆಗ್ಬೇಕಾದ್ರೆ ಎಷ್ಟು % ಇನ್ಕ್ರೀಸ್ ಆಗಬೇಕು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದನ್ನ ತುಂಬಾ ಸರಳವಾಗಿ ಮಾಡ್ಬೋದು, ಇದಕ್ಕೆ ಫಾರ್ಮುಲಾ ಎಲ್ಲ ಅಪ್ಲೈ ಮಾಡಕ್ ಹೋಗ್ಬಿಡಿ. ನೋಡಿ 700 ಇದೆ, 700ನ 100% ಅಂತ ಅನ್ಕೊಳ್ಳೋಣ. ಹಾಗಿದ್ರೆ 700ನ 100% ಅನ್ಕೊಂಡ್ರೆ ಇದರ 10% 70 ಆಗುತ್ತೆ. ಸರಿನಾ? 10% 70 ಆಗುತ್ತೆ. 20% 140 ಆಗುತ್ತೆ.
ಸೊ ಡಿಫರೆನ್ಸಸ್ ನೋಡ್ತಿದ್ರೆ ನೀವು ಆಲ್ರೆಡಿ ಚೇಂಜ್ ಆಗಿರೋ ಸಂಖ್ಯೆ ಕೊಟ್ಟಿದ್ದಾರೆ 840, ಒರಿಜಿನಲ್ ಸಂಖ್ಯೆ 700, ಕಳೆದ್ರೆ 140 ಬರ್ತಾ ಇದೆ. 140 ಬರಬೇಕು ಅಂದ್ರೆ 20% ರೈಸ್ ಆಗಿರ್ಬೇಕು ಅಲ್ವಾ? ಹಾಗಾಗಿ ಈ ಪ್ರಶ್ನೆಗೆ ಡೈರೆಕ್ಟ್ ಆಗಿ ನೀವು 20% ಅಂತ ಆನ್ಸರ್ ಅನ್ನ ಬರಿಬಹುದು. ಅಥವಾ ಫಾರ್ಮುಲಾವನ್ನ ಅಪ್ಲೈ ಮಾಡಿ ನೀವೇನಾದ್ರು ಈ ಪ್ರಶ್ನೆಗೆ ಉತ್ತರವನ್ನ ಬರಿತೀನಿ ಅಂದ್ರೆ ಆ ರೀತಿ ಕೂಡ ನೀವು ಮಾಡ್ಬೋದು, ಏನೂ ಸಮಸ್ಯೆ ಇಲ್ಲ. ಸೊ ಆ ರೀತಿ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕಾಗತ್ತೆ, ಓಲ್ಡ್ ನಂಬರ್ ಫಸ್ಟ್, ಓಲ್ಡ್ ನಂಬರ್ ಅವ್ರು ಎಷ್ಟು ಕೊಟ್ಟಿದ್ದಾರೆ, ಓಲ್ಡ್ ನಂಬರ್ 700 ಅಂತ ಕೊಟ್ಟಿದ್ದಾರೆ, ನ್ಯೂ ನಂಬರ್ 840 ಅಂತ ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ಚೇಂಜ್ ಅನ್ನ ಕಂಡುಹಿಡಿಬೇಕಾದ್ರೆ ಈ ನ್ಯೂ ನಂಬರ್ ಇಂದ ಓಲ್ಡ್ ನಂಬರ್ ನ ಕೆಳದ್ಬಿಟ್ಟು ಅದೇ ಓಲ್ಡ್ ನಂಬರ್ ಇಂದ ಡಿವೈಡ್ ಮಾಡಿ 100ರಿಂದ ಮಲ್ಟಿಪ್ಲೈ ಮಾಡಬೇಕು. ಇದು ಫಾರ್ಮುಲಾ ಆಗಿರ್ತದೆ. ನ್ಯೂ ನಂಬರ್ 840, ಅದನ್ನ 700ರಿಂದ ಕಳಿತೀರಾ ಮತ್ತು 700ರಿಂದ ಭಾಗಾಕಾರ ಮಾಡ್ತೀರಾ, 700ರಿಂದ ಭಾಗಾಕಾರ ಮಾಡ್ತೀರಾ ಇಂಟು 100 ಮಾಡ್ತೀರಾ. ಈಗ ನಿಮಗೆ ಸುಲಭ ಉತ್ತರ ಸಿಗುತ್ತೆ. 840ರಲ್ಲಿ 700 ಹೋದ್ರೆ 140, 140 ಡಿವೈಡೆಡ್ ಬೈ 700 ಇಂಟು 100 ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. 20 ಕ್ಯಾನ್ಸಲ್ ಆಯ್ತು, 7 14 ಆಗುತ್ತೆ, 20%. ಇದು ಫಾರ್ಮುಲಾ ಮೆಥಡ್ ಅಲ್ಲಿ ಮಾಡ್ಬೋದು. ನೆಕ್ಸ್ಟ್ ಈ ರೀತಿ ನೀವು ಫಾರ್ಮುಲಾನೆಲ್ಲ ಗೊತ್ತಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಈ ನಾನು ಹೇಳಿದ ಮೆಥಡ್ ಅಲ್ಲಿ ನೀವು ಫಾಲೋ ಮಾಡ್ಬೋದು. 700 ಅಂತ ಒಂದು ನಂಬರ್ ಇದೆ, ಅದು 840 ಆಗಿದೆ, ಹಾಗಿದ್ರೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಯ್ತು ಅಂತ ಅವ್ರು ಕೇಳಿದ್ರು. 700 ಅಂತ ಇರೋ ನಂಬರ್ 840 ಆಗ್ಬೇಕಾದ್ರೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಯ್ತು ಅಂತ ಕೇಳಿದ್ದಾರೆ. ನಾನು 700ನ 100% ಅನ್ಕೊಂಡು 10% ಅಂದ್ರೆ 70 ಅಂತ ಗೊತ್ತಾಯ್ತು ನನಗೆ. ಎಷ್ಟು ಇನ್ಕ್ರೀಸ್ ಆಗಿದೆ, 140 ಇನ್ಕ್ರೀಸ್ ಆಗಿದೆ. 10% ಅಂದ್ರೆ 70 ಆದ್ರೆ ಆಬ್ವಿಯಸ್ಲಿ 20% ಅಂದ್ರೆ 140. ಸೊ ಡೈರೆಕ್ಟ್ ಆಗಿ ನಾನು 20% ಅನ್ನ ಆನ್ಸರ್ ಆಗಿ ಸೆಲೆಕ್ಟ್ ಮಾಡ್ತೀನಿ. ADGJ ನೆಕ್ಸ್ಟ್ ಏನ್ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ನಾನು ಆಲ್ಫಾಬೆಟ್ ನ ಬರ್ಕೋತೀನಿ. ABCD, 2 ಆಲ್ಫಾಬೆಟ್ ಬಿಟ್ಟ ಮೇಲೆ ಡಿ ಬಂದಿದೆ. EFG, 2 ಆಲ್ಫಾಬೆಟ್ ಬಿಟ್ಟ ಮೇಲೆ ಜಿ ಬಂದಿದೆ. ಸೊ ನಿಮಗೆ ಪ್ಯಾಟರ್ನ್ ಅರ್ಥ ಆಗಿದೆ ಅನ್ಕೋತೀನಿ. 2 ಆಲ್ಫಾಬೆಟ್ ನ ಬಿಟ್ಟು ಆನ್ಸರ್ ಬರ್ತಾ ಇದೆ. ನೆಕ್ಸ್ಟ್ ಜಿ ಆದ್ಮೇಲೆ HIJ. ಸೊ ನೆಕ್ಸ್ಟ್ ಏನ್ ಬರುತ್ತೆ ಅಂತ ನೀವು ಆರಾಮಾಗಿ ಹೇಳ್ಬೋದು. ಜೆ ಆದ್ಮೇಲೆ KLM, ಇದು ಉತ್ತರ. ಸೊ ಆಪ್ಷನ್ 1 ಎಂ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ. ಸೊ ಮುಂದಿನ ಪ್ರಶ್ನೆ ನೋಡೋಣ. ದ MP ಆಫ್ ಎನ್ ಐಟಮ್ ಇಸ್ 75% ಮೋರ್ ದ್ಯಾನ್ ಇಟ್ಸ್ CP. CP ಅಂದ್ರೆ ಕಾಸ್ಟ್ ಪ್ರೈಸ್, ಕೊಂಡ ಬೆಲೆ. MP ಅಂದ್ರೆ ಮಾರ್ಕೆಟ್ ಪ್ರೈಸ್. ಆಯ್ತಾ? ಇಫ್ 50% ಡಿಸ್ಕೌಂಟ್ ಇಸ್ ಗಿವನ್ ದೆನ್ ವಾಟ್ ಇಸ್ ಪ್ರಾಫಿಟ್ ಪರ್ಸೆಂಟೇಜ್? ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ಐಟಮ್ ಇದೆ, ಆ ಐಟಮ್ ಅನ್ನ ಕಾಸ್ಟ್ ಪ್ರೈಸ್ ಅನ್ನ ಅವರು 75% ರೈಸ್ ಮಾಡಿದ್ದಾರೆ. ಉದಾಹರಣೆಗೆ ಒಂದು ಐಟಮ್ ಇದೆ, ಆ ಐಟಮ್ ನ ಬೆಲೆ 100 ರೂಪಾಯಿ ಅಂತ ಅನ್ಕೊಳ್ಳಿ. ಆ ಒಂದು ಐಟಮ್ ನ ಬೆಲೆಯನ್ನ 75% ಅವರು ರೈಸ್ ಮಾಡ್ತಾರೆ. 75% ರೈಸ್ ಮಾಡ್ತಾರೆ, ಅಲ್ಲಿಗೆ 175 ರೂಪಾಯಿ ಆಯ್ತು. 100 ರೂಪಾಯಿಗೆ ಒಂದು ಪ್ರಾಡಕ್ಟ್ ನ ತಗೊಂಡಿದ್ದೀರಾ, ಏನೋ ಒಂದನ್ನು ತಗೊಂಡಿದ್ದೀರಾ, ಪರ್ಚೇಸ್ ಮಾಡಿದ್ದೀರಾ, 75% ಮೋರ್ ಅದಕ್ಕೆ ಬೆಲೆ ಇಟ್ಟು ಮಾರ್ತಿದ್ರ ಅಂದ್ರೆ 175 ರೂಪಾಯಿ ಆಯ್ತು. ಈ 175 ರೂಪಾಯಿನ ಡೈರೆಕ್ಟ್ ಆಗಿ ಮಾರ್ತಿಲ್ಲ ಅವರು, 175 ರೂಪಾಯಿಗೆ 15% ಡಿಸ್ಕೌಂಟ್ ಆಗ್ತಾ ಇದ್ದಾರೆ. ಡಿಸ್ಕೌಂಟ್ ಹಾಕಿದ್ಮೇಲೆ ಪ್ರಾಫಿಟ್ ಎಷ್ಟು ಬಂತು ಅಂತ ಕಂಡುಹಿಡ್ಕೊಂಡು ಅದರ ಪರ್ಸೆಂಟೇಜ್ ಅನ್ನ ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಯೋದು, ನಿಮಗೆ ಫಾರ್ಮುಲಾ ಗೊತ್ತಿರ್ತದೆ. ಪ್ರಾಫಿಟ್ ಕಂಡುಹಿಡಿಬೇಕಾದ್ರೆ SP ಮೈನಸ್ CP ಅಂತ. SP ಅಂದ್ರೆ ಸೆಲ್ಲಿಂಗ್ ಪ್ರೈಸ್, ಇಲ್ಲಿ MP ಅಂತ ನಾವು ಕನ್ಸಿಡರ್ ಮಾಡ್ಬೋದು, ಮಾರ್ಕೆಟ್ ಪ್ರೈಸ್. ಮಾರಿದ ಬೆಲೆ ಕೊಂಡ ಬೆಲೆಗಿಂತ ಹೆಚ್ಚಿದಾಗ ಆಬ್ವಿಯಸ್ಲಿ ನಮಗೆ ಲಾಭ ಆಗುತ್ತೆ. ಮಾರಿದ ಬೆಲೆ ಕೊಂಡ ಬೆಲೆಗಿಂತ ಕಡಿಮೆ ಇದ್ದಾಗ ನಷ್ಟ ಆಗುತ್ತೆ. ಇಲ್ಲ ನಿಮ್ಗೆ ಆಲ್ರೆಡಿ ಇಲ್ಲಿ ಗೊತ್ತಾಗಿದೆ 75% ಜಾಸ್ತಿ ಅಂತ ಅವ್ರು ಆಲ್ರೆಡಿ ಹೇಳಿದ್ದಾರೆ, ಹಾಗಾಗಿ ಇಲ್ಲಿ ಪ್ರಾಫಿಟ್ ಆಗುತ್ತೆ ಅಂತ ಆಲ್ರೆಡಿ ಡಿಕ್ಲೇರ್ ಆಗಿದೆ. ಪ್ರಾಫಿಟ್ ನ ಪರ್ಸೆಂಟೇಜ್ ಕೇಳ್ತಾ ಇದ್ದಾರೆ. ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಿಬೇಕಾದ್ರೆ ಎಷ್ಟು ಪ್ರಾಫಿಟ್ ಆಗಿದೆ ಅದರ ಕಾಸ್ಟ್ ಪ್ರೈಸ್ ಇಂದ ಡಿವೈಡ್ ಮಾಡಿ 100ರಿಂದ ಮಲ್ಟಿಪ್ಲೈ ಮಾಡಬೇಕು. ಇಷ್ಟನ್ನ ಮಾಡಿದ್ರೆ ನಿಮಗೆ ಸರಿಯಾದಂತ ಉತ್ತರ ಸಿಗುತ್ತೆ. 2 ಮೆಥಡ್ಗಳು ನಿಮಗೆ ಇವಾಗ ನಾನು ಇದನ್ನ ಮಾಡಿ ತೋರಿಸ್ತೇನೆ. ಸೊ ಇವಾಗ ನಾನು ಸೆಲ್ಲಿಂಗ್ ಪ್ರೈಸ್ ನ ಬರ್ಕೊಂಡಿದ್ದೀನಿ, ಆಲ್ರೆಡಿ 100 ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೆಲ್ಲಿಂಗ್ ಪ್ರೈಸ್ ನ ಅವ್ರು ಕೊಟ್ಟಿಲ್ಲ. ಮಾರ್ಕೆಟ್ ಪ್ರೈಸ್ 175 ಆಗುತ್ತೆ, ಯಾಕಂದ್ರೆ ಅವ್ರು ಆಲ್ರೆಡಿ ಹೇಳಿದ್ದಾರೆ ಮಾರ್ಕೆಟ್ ಪ್ರೈಸ್ 75% ಮೋರ್ ದನ್ CP. ಸೆಲ್ಲಿಂಗ್ ಪ್ರೈಸ್ ನ 100 ಅನ್ಕೊಂಡೆ, ಮಾರ್ಕೆಟ್ ಪ್ರೈಸ್ 175 ಆಯ್ತು. ನಾನು ಫಸ್ಟ್ SP ಕಂಡುಹಿಡ್ಕೋಬೇಕು, ಅಂದ್ರೆ ಎಷ್ಟಕ್ಕೆ ಮಾರಿದ್ರು ಅಂತ ಕಂಡುಹಿಡ್ಕೋಬೇಕು. ಸೆಲ್ಲಿಂಗ್ ಪ್ರೈಸ್, ಮಾರ್ಕೆಟ್ ಪ್ರೈಸ್ ಗೊತ್ತಿದೆ, ಸೆಲ್ಲಿಂಗ್ ಪ್ರೈಸ್ ಯಾಕೆ ಕಂಡುಹಿಡ್ಕೋಬೇಕು ಅಂದ್ರೆ 75% ಇನ್ಕ್ರೀಸ್ ಮಾಡಿದ್ಮೇಲೆ ಅದ್ರಲ್ಲಿ 15% ಡಿಸ್ಕೌಂಟ್ ಕೊಟ್ಬಿಟ್ಟಿದ್ದಾರೆ ಅವರು. ಹಾಗಾಗಿ ನಾನೇನ್ ಮಾಡ್ಬೇಕು, 15% ಆಫ್ 175 ನ ಕಳೆದ್ಬಿಡ್ಬೇಕು. ಈ 175ರಲ್ಲಿ ಡಿಸ್ಕೌಂಟ್ ಕೊಟ್ಬಿಟ್ಟಿದ್ದಾರೆ ಅಂದ್ರೆ, ಆಫರ್ ಅಲ್ಲಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ, 175 ರೂಪಾಯಿಲಿ 15% ನ ತೆಗೆದ್ಬಿಟ್ಟು ಆಮೇಲೆ ಅದು ನನಗೆ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಅದೆಷ್ಟು ಅಂತ ಕಂಡುಹಿಡ್ಕೋಬೇಕು.
ಸೊ ಮಾರಿದ ಬೆಲೆಯನ್ನು ಕಂಡುಹಿಡ್ಕೊಳ್ಳೋಕ್ಕೋಸ್ಕರ 15% ಆಫ್ 175 ಮಾಡ್ತೀನಿ. 15% ಅಂದರೆ 15/100 ಇಂಟು 175 ಆಗುತ್ತೆ. ಇದನ್ನು ನೀವು 5ರಿಂದ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 26.25 ಬರುತ್ತೆ. ಸರಿನಾ? 26.25 ಅಂದರೆ 175 ರೂಪಾಯಿಗೆ ರೈಸ್ ಮಾಡಿ ಅದರಲ್ಲಿ 26 ರೂಪಾಯಿ 25 ಪೈಸಾವನ್ನ ಡಿಸ್ಕೌಂಟ್ ಮಾಡ್ತಾರೆ. ಸೊ 175 ಅಲ್ಲಿ 26 ರೂಪಾಯಿ 25 ಪೈಸಾವನ್ನ ಕಳೆದ್ಬಿಡಿ, ಯಾಕಂದ್ರೆ ಅವರು ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ 75 ಆಗುತ್ತೆ, 0.48 ಬರ್ತದೆ. ಯಾಕಂದ್ರೆ ಇಲ್ಲಿ 1 ಕೊಟ್ಟಿರ್ತೀರ, 4 ಉಳ್ಕೊಂಡಿರುತ್ತೆ, 14ರಲ್ಲಿ 6 ಹೋದ್ರೆ 8, ಇಲ್ಲಿ 6 ಉಳ್ಕೊಂಡಿರುತ್ತೆ, 6ರಲ್ಲಿ 2 ಹೋದ್ರೆ 4. ಸೊ 48 ರೂಪಾಯಿ 75 ಪೈಸಾ, ಇದು 148 ರೂಪಾಯಿ 75 ಪೈಸಾ ಆಗುತ್ತೆ. ಸರಿನಾ? ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಗೊತ್ತಾಯ್ತಾ? 148 ರೂಪಾಯಿ 75 ಪೈಸಾ. ಈಗ ನಿಮಗೆ ಪ್ರಾಫಿಟ್ ನ ಫಾರ್ಮುಲಾವನ್ನ ಮೊದಲೇ ಹೇಳಿದೆ. ಪ್ರಾಫಿಟ್ ಆಗಬೇಕು ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಕಾಸ್ಟ್ ಪ್ರೈಸ್ ಅನ್ನ ಕಳಿಬೇಕು ಅಂತ ಹೇಳಿದೀನಿ. ಸೆಲ್ಲಿಂಗ್ ಪ್ರೈಸ್ ಅಂದ್ರೆ 148 ರೂಪಾಯಿ 25 ಪೈಸಾ, ಅದರಲ್ಲಿ ಕಾಸ್ಟ್ ಪ್ರೈಸ್ 3 ರೂಪಾಯಿ ಕಳೆದ್ಬಿಡಿ, 48 ರೂಪಾಯಿ 75 ಪೈಸಾ ಆಯ್ತು. ಪ್ರಾಫಿಟ್ ಪರ್ಸೆಂಟೇಜ್ ಅನ್ನ ಕಂಡುಹಿಡಿಯಬೇಕಾದ್ರೆ ಪ್ರಾಫಿಟ್ ಎಷ್ಟಾಗಿದೆ ಅದರಿಂದ ಕಾಸ್ಟ್ ಪ್ರೈಸ್ ಅನ್ನ ಭಾಗಾಕಾರ ಮಾಡಿ 100 ಜೊತೆ ಗುಣಾಕಾರ ಮಾಡಿ ಅಂತ ಹೇಳಿದೀನಿ. ಸೊ ಪ್ರಾಫಿಟ್ 48 ರೂಪಾಯಿ 75 ಪೈಸಾ ಆಗಿದೆ, ಡಿವೈಡೆಡ್ ಬೈ 100. ಕಾಸ್ಟ್ ಪ್ರೈಸ್ 100 ಅಂತ ಕನ್ಸಿಡರ್ ಮಾಡಿದೀವಿ, 100 ಇಂಟು 100, 100 ಕ್ಯಾನ್ಸಲ್ ಆಗುತ್ತೆ. ಉತ್ತರ ನಮಗೆ 48 ರೂಪಾಯಿ 75% ಆಗುತ್ತೆ. ಸೊ ಕಾಸ್ಟ್ ಪ್ರೈಸ್ 100 ಅಂತ ತಗೊಂಡಿರೋದ್ರಿಂದ ಡೈರೆಕ್ಟ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. 48.75 ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4. ನೋಡಿ, ಕನ್ಫ್ಯೂಸ್ ಮಾಡೋದಕ್ಕೆ ಆಪ್ಷನ್ಗಳಲ್ಲಿ 48.25 ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಇಂಥ ಪ್ರಾಬ್ಲಮ್ಗಳಲ್ಲಿ ನೀವು ಪರಿಪೂರ್ಣ ಉತ್ತರವನ್ನು ಹುಡುಕ್ಲೇಬೇಕಾಗತ್ತೆ. ಒಂದ್ಸಲ ರಿವಿಷನ್ ಮಾಡೋಣ ಈ ಪ್ರಶ್ನೆಯನ್ನ. ಅವ್ರು ಏನ್ ಮಾಡಿದ್ದಾರೆ, ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿಲ್ಲ, ಕಾಸ್ಟ್ ಪ್ರೈಸ್ ಅನ್ನು ಕೂಡ ಕೊಟ್ಟಿಲ್ಲ, ಮಾರ್ಕೆಟ್ ಪ್ರೈಸ್ ಅನ್ನ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ದ ಮಾರ್ಕೆಟ್ ಪ್ರೈಸ್ ಆಫ್ ಎನ್ ಐಟಮ್ ಇಸ್ 75% ಮೋರ್ ದನ್ ಇಟ್ಸ್ ಸಿಪಿ. ಕೊಂಡ ಬೆಲೆಗಿಂತ ಮಾರ್ಕೆಟ್ ಪ್ರೈಸ್ ಅಂದ್ರೆ ಅದಕ್ಕೆ ನಿಗದಿತ ಬೆಲೆ ಏನಿದೆ ಅದು 75% ಜಾಸ್ತಿ ಇದೆ ಅಂತ ಹೇಳಿದ್ರು. ಅದಕ್ಕೆ 15% ಡಿಸ್ಕೌಂಟ್ ಅನ್ನ ಕೊಡ್ತಾರೆ. ಅದಾದ್ಮೇಲೆ ಆಗ ಪ್ರಾಫಿಟ್ ಪರ್ಸೆಂಟೇಜ್ ನ ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಅದಕ್ಕೆ ನಾನೇನ್ ಮಾಡಿದೆ, ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ ಎಷ್ಟು ಅಂತ ಅವರು ಹೇಳಿಲ್ಲದೆ ಇರೋದ್ರಿಂದ ನಾನು ಅಸಂಪ್ಷನ್ ಮಾಡ್ಕೊಂಡೆ 100 ರೂಪಾಯಿ ಕೊಂಡ ಬೆಲೆ. ಆವಾಗ ಮಾರ್ಕೆಟ್ ಪ್ರೈಸ್ 75% ಜಾಸ್ತಿ ಅಂತ ಹೇಳಿರೋದ್ರಿಂದ 100ಕ್ಕೆ 75% ಅಂದ್ರೆ 75 ರೂಪಾಯಿ. ಸೊ 175 ರೂಪಾಯಿ ಆಗುತ್ತೆ. 175 ರೂಪಾಯಿ ನಾನು ತಗೊಳಕ್ಕಾಗಲ್ಲ, ನನಗೆ ಸೆಲ್ಲಿಂಗ್ ಪ್ರೈಸ್ ಬೇಕು, ಪ್ರಾಫಿಟ್ ಕಂಡುಹಿಡಿಬೇಕು. ನಾನು ಸೆಲ್ಲಿಂಗ್ ಪ್ರೈಸ್ ಅನ್ನು ಕಂಡುಹಿಡಿಯೋದಕ್ಕೆ ಅವ್ರು ಏನ್ ಮಾಡಿದ್ದಾರೆ, 175 ರೂಪಾಯಿ ಮಾರ್ಕೆಟ್ ಪ್ರೈಸ್ ಆದ್ರೂ ಅದರಲ್ಲಿ 15% ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ 175ರಲ್ಲಿ 15% ಡಿಸ್ಕೌಂಟ್ ಅಂದ್ರೆ 26 ರೂಪಾಯಿ 25 ಪೈಸಾ. ಈಗ 175 ರೂಪಾಯಲ್ಲಿ ಆ ಡಿಸ್ಕೌಂಟ್ ರುಪೀಸ್ ಎಷ್ಟಿತ್ತು ಅಷ್ಟನ್ನ ಕಳೆದ್ಬಿಟ್ರೆ 148 ರೂಪಾಯಿ 75 ಪೈಸಾ ಉಳ್ಕೊಳ್ಳುತ್ತೆ ನಿಮ್ಗೆ. ಅದು ಸೆಲ್ಲಿಂಗ್ ಪ್ರೈಸ್, ಅವ್ರು ಮಾರಾಟ ಮಾಡ್ತಿರ್ತಕ್ಕಂಥ ನಿಜವಾದ ಬೆಲೆ. ಪ್ರಾಫಿಟ್ ಅಂದ್ರೆ ಲಾಭ ಅಂದ್ರೆ ಮಾರಿದ ಬೆಲೆಯಿಂದ ಕೊಂಡ ಬೆಲೆಯನ್ನ ಕಳಿಬೇಕು. ಮಾರಿದ ಬೆಲೆ 148 ರೂಪಾಯಿ 75 ಪೈಸಾ, ಕೊಂಡ ಬೆಲೆ 100 ರೂಪಾಯಿ, ನನಗೆ 48 ರೂಪಾಯಿ 75 ಪೈಸಾ ಉಳ್ಕೊತು. ಅವರು ಪ್ರಾಫಿಟ್ ಮಾತ್ರ ಕೇಳಲಿಲ್ಲ, ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿದ್ರು. ಪ್ರಾಫಿಟ್ ಪರ್ಸೆಂಟೇಜ್ ನ ಫಾರ್ಮುಲಾ ಎಷ್ಟು ಪ್ರಾಫಿಟ್ ಬಂದಿರ್ತದೆ ಅದನ್ನ ಕೊಂಡ ಬೆಲೆ ಏನಿರುತ್ತೆ ಅದರಿಂದ ಭಾಗಾಕಾರ ಮಾಡಿ 100 ಜೊತೆ ಗುಣಾಕಾರ ಮಾಡಬೇಕು. ಸೊ 48 ರೂಪಾಯಿ 75 ಪೈಸಾ ನನಗೆ ಲಾಭ ಬಂದಿದೆ. ಕಾಸ್ಟ್ ಪ್ರೈಸ್ 100 ರೂಪಾಯಿ ಇದೆ, ಇಂಟು 100 ಮಾಡಿದೆ, 100 ಡೈರೆಕ್ಟ್ ಕ್ಯಾನ್ಸಲ್ ಆಯ್ತು. 48.25% ಪ್ರಾಫಿಟ್ ಪರ್ಸೆಂಟೇಜ್ ಆಯ್ತು. ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇವಾಗ 18, 21, 26, 33, 42 ಡಬಲ್ ಕ್ವಶನ್ ಮಾರ್ಕ್ ಇದೆ. ಅಂದ್ರೆ ಮುಂದೆ ಬರುವ 2 ಸಂಖ್ಯೆಗಳನ್ನು ನೀವು ಗುರುತಿಸಬೇಕು. ಸೊ ಸರಣಿಯನ್ನ ಬರ್ಕೊಳ್ಳೋಣ. ತುಂಬಾ ಸರಳವಾಗಿದೆ ಸರಣಿ. ಸೊ ಸರಣಿ ನೋಡ್ಕೊಳ್ಳಿ, 18 ಇದೆ. ಸರಣಿಯನ್ನ ಒಮ್ಮೆ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. 18 ಆದ್ಮೇಲೆ 21 ಎಷ್ಟು ರೈಸ್ ಆಗಿದೆ ಅಂತ ಗೊತ್ತಾಗ್ತಿದ್ಯಾ? +3. ನೆಕ್ಸ್ಟ್ 26 ಇದೆ, ಎಷ್ಟು ರೈಸ್ ಆಗ್ತಿದೆ ಅಂತ ಗೊತ್ತಾಗ್ತಿದ್ಯಾ? +5. 21ಕ್ಕೆ 5 ಕೊಡಿದ್ರೆ 26. ನೆಕ್ಸ್ಟ್ ಸರಣಿಯಲ್ಲಿ 33 ಇದೆ, 33 ಅಂದ್ರೆ +7. ಈಗ ನಿಮ್ಗೆ ಸರಣಿ ಅರ್ಥ ಆಗಿರ್ಬೋದು. +3, +5, +7 ಅಂದ್ರೆ ಬೆಸ ಸಂಖ್ಯೆಗಳಿಗೆ 2 ಅಂಕೆಗಳು ಸೇರ್ತಾ ಹೋಗ್ತವೆ. ಹಾಗಿದ್ರೆ ನೆಕ್ಸ್ಟ್ ಇಲ್ಲಿ 42 +9, 33ಕ್ಕೆ 9 ಕೊಡಿದ್ರೆ 42. ನೆಕ್ಸ್ಟ್ ಯಾವ್ದು ಬರಬೇಕು? ಇಲ್ಲಿ ಆ ಸಂಖ್ಯೆ ಕೇಳಿದ್ದಾರೆ. ನೆಕ್ಸ್ಟ್ +11 ಬರುತ್ತೆ. 42ಕ್ಕೆ 11 ಕೂಡಿ ಇಲ್ಲಿ 53 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಯಾವ ಸಂಖ್ಯೆ ಬರಬೇಕು ಅಂದ್ರೆ +13, 13ನ ಕೂಡ್ಬಿಡಿ, 53ಕ್ಕೆ 13ನ ಕೂಡಿದ್ರೆ 66. ಸೊ 53 ಮತ್ತು 66 ನಮಗೆ ಬರ್ಬೇಕಾಗಿರ್ತಕ್ಕಂಥ ಮುಂದಿನ 2 ಸಂಖ್ಯೆಗಳು. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಪ್ರತಿ ಡಿಫರೆನ್ಸಸ್ ಏನಿದೆ ಅದು ಬೆಸ ಸಂಖ್ಯೆಯಲ್ಲಿ +2 ಆಗಿ ಮುಂದುವರಿತಾ ಇದೆ. ಇದಿಷ್ಟು ಈ ಒಂದು ಸರಣಿಯ ಸಮಸ್ಯೆಗಳು. ಮುಂದೆ ಹೋಗೋಣ. ಇವಾಗ
ಎ ಬಿ ಸಿ ಕ್ರಮವಾಗಿ 3 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಸಂಖ್ಯೆಗಳು ಕ್ರಮವಾಗಿ 215, 105 ಮತ್ತು 202 ಆಗಿದೆ. ಅವರ ಸರಾಸರಿ ಕೇಳಿದ್ದಾರೆ. ಸರಾಸರಿ ಕೇಳಿದಾಗ ನೀವೇನು ಅದಕ್ಕೆ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಸರಾಸರಿ ಅಂದ್ರೆ ನಿಮಗೆಲ್ಲ ಗೊತ್ತಿರೋಂಗೆ ಎಷ್ಟು ಸಂಖ್ಯೆ ಇರ್ತದೋ ಅಷ್ಟನ್ನ ಕೂಡ್ಕೊಂಡು ಅಷ್ಟು ಸಂಖ್ಯೆಯಿಂದ ಭಾಗ ಮಾಡಬೇಕು. ಸೊ 3 ಜನ ವಿದ್ಯಾರ್ಥಿಗಳು, ಅದರಲ್ಲಿ ಮೊದಲನೇ ವಿದ್ಯಾರ್ಥಿ 215, ಎರಡನೇ ವಿದ್ಯಾರ್ಥಿ 105 ಮತ್ತು ಮೂರನೇ ವಿದ್ಯಾರ್ಥಿ 202 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಅವರು ಸರಾಸರಿಯನ್ನ ಕೇಳ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ? 3 ಜನ ಇದ್ದಾರೆ. ಅದರಿಂದ 3ರಿಂದ ಡಿವೈಡ್ ಮಾಡ್ತೀನಿ. ಅವರು 3 ಜನರ ಅಂಕಗಳನ್ನ ಕೂಡ್ಬಿಡ್ತೀನಿ. ಸೊ 200, 100, 300, 300, 200, 500 ಆಯ್ತು. 515, 520, 522, 522 ಆಗುತ್ತೆ ಮೇಲ್ಗಡೆ. ಡಿವೈಡೆಡ್ ಬೈ 3. 3ರಿಂದ ಭಾಗ ಮಾಡಿದ್ರೆ 3 3 ಆಗುತ್ತೆ. ಇಲ್ಲಿ 2 ಉಳ್ಕೊಳ್ಳುತ್ತೆ. 22 ಆಯ್ತು. 3 7 21, ಇನ್ನು 12 ಉಳ್ಕೊತ್ತು. 3 4 12. ಸೊ 3 ಜನರ ಸರಾಸರಿ ಅಂಕವನ್ನ ನಾವು ನೋಡೋದಾದ್ರೆ 174 ಬರುತ್ತೆ. ಆಪ್ಷನ್ 2 ಸರಿಯಾದಂತ ಉತ್ತರ. The side of square is increased by 20%, then what is the percentage change in area? ಸೊ ಒಂದು ಚೌಕದ ಬಗ್ಗೆ ಕೇಳಿದ್ದಾರೆ. ಚೌಕ ಇದೆ. ಚೌಕದ ಏರಿಯಾ ನಿಮ್ಗೆಲ್ಲ ಗೊತ್ತಿರೋಂಗೆ ಎ ಸ್ಕ್ವೇರ್. ಚೌಕದ ಏರಿಯಾ ಸುಲಭವಾಗಿ ನಿಮ್ಗೆ ನೆನಪಿರುತ್ತೆ ಎ ಸ್ಕ್ವೇರ್, ಎ ಇಂಟು ಎ. ಯಾಕಂದ್ರೆ ಅವು 4 ಏನಿರ್ತವೆ, ಅವು ಸಮ ಇರ್ತವೆ. ಸೈಡ್ಸ್ಗಳು 4 ಸೈಡ್ಸ್ಗಳು ಸಮ ಇರ್ತವೆ. ಅದರ ಏರಿಯಾನ ಎ ಸ್ಕ್ವೇರ್. ಆಗ ಏನ್ ಮಾಡ್ತಾರೆ, ಸೈಡ್ ಅನ್ನ 20% ಇನ್ಕ್ರೀಸ್ ಮಾಡ್ಬಿಟ್ಟಿದ್ದಾರೆ. ಹಾಗಿದ್ರೆ ಏರಿಯಾದಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ ಕೇಳ್ತಾ ಇರ್ತಾರೆ ಪ್ರಶ್ನೆ. ಸೊ ನೀವೀಗ ಇದನ್ನ ಸಾಲ್ವ್ ಮಾಡ್ಬೇಕು. ಸೊ ಈ ಒಂದು ಸಮಸ್ಯೆಗೆ ಇವಾಗ ಪರಿಹಾರವನ್ನ ನೋಡೋಣ. ನೋಡಿ, ಸೈಡ್ ನಾವು ಕಂಡುಹಿಡಿಯೋದಕ್ಕೂ ಮುಂಚೆ 2 ಸಪರೇಟ್ ಏರಿಯಾಗಳನ್ನ ಕಂಡುಹಿಡಬೇಕು. ಅದಕ್ಕೂ ಮುಂಚೆ ನಾವೇನ್ ಮಾಡೋಣ, ಇವಾಗ 2 ಏರಿಯಾಗಳನ್ನ ಬರ್ಕೊಳ್ಳೋಣ. ಮೊದಲನೇ ಏರಿಯಾವನ್ನ, ನಮ್ಗೆ 2 ಏರಿಯಾಗಳನ್ನ ಇಲ್ಲಿ ಕೊಟ್ಟಿಲ್ಲ ಅವರು. ಹಾಗಾಗಿ ಫಸ್ಟ್ ಏರಿಯಾವನ್ನ ನಾನು 100 ಅಂತ ಕನ್ಸಿಡರ್ ಮಾಡ್ತೀನಿ. ಆಗ ನೆಕ್ಸ್ಟ್ ಏರಿಯಾ ಏನಿರ್ತದೆ ಅದು 120 ಆಗುತ್ತೆ. ಸರಿನಾ? ಫಸ್ಟ್ ಏರಿಯಾ 100 ಅಂತ ಕನ್ಸಿಡರ್ ಮಾಡಿದ್ದೀನಿ. ನೆಕ್ಸ್ಟ್ ಏರಿಯಾ 120 ಏಕಾಗುತ್ತೆ. 20% ಇನ್ಕ್ರೀಸ್ ಆಗಿದೆ ಅಂತ ಹೇಳಿದರೆ ಸೈಡು, ಹಾಗೆ 120 ಅಂತ ನಾನು ಕನ್ಸಿಡರ್ ಮಾಡ್ಕೊತೀನಿ. ಒಂದು ಸೈಡು 100% ಇದೆ ಅಂದ್ರೆ ಅದರ ನೆಕ್ಸ್ಟ್ ಸೈಡು 120%, 120. ಸೊ ಇಲ್ಲಿ ಸೈಡ್ಸ್ ಗಳನ್ನ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಮೊದಲನೇ ಸೈಡು 100% 100 ಇದೆ ಅಂತ ಅನ್ಕೋತೀನಿ. ಸೆಕೆಂಡ್ ಸೈಡು 120 ಆಗುತ್ತೆ. ಯಾಕೆಂದ್ರೆ ಅವರು 20% ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾರೆ, ಆ ಒಂದು ಕಾರಣದಿಂದ. ಸೊ ಓಲ್ಡ್ ಸೈಡ್ ಇಂದ ನ್ಯೂ ಸೈಡ್ ಏನಿದೆ, ನ್ಯೂ ಸೈಡ್ ಡಿವೈಡ್ ಬೈ ಓಲ್ಡ್ ಸೈಡ್ ಅಂತ ಮಾಡ್ಕೊತೀನಿ. ಅವಾಗ 120 ಡಿವೈಡ್ ಬೈ 100 ಆಗುತ್ತೆ. ಈ 100 ಅನ್ನೋದು ಮೊದಲಿದ್ದಂತ ಒಂದು ಸೈಡ್. ಈಗ 120 ಅನ್ನೋದು ಹೊಸದಾಗಿ ಬಂದಿರ್ತಕ್ಕಂಥ ಸೈಡ್. ಇದರ ಸಿಂಪ್ಲಿಫೈಡ್ ಫಾರ್ಮ್ಯಾಟ್ ಅನ್ನ ನೋಡಿದ್ರೆ ನೀವು 6/5 ಆಗುತ್ತೆ. ಈಸಿಯಾಗಿ ಡಿವೈಡ್ ಮಾಡಿದ್ರೆ 6/5 ಬರ್ತದೆ. ಓಕೆ, 6 ಮತ್ತು 5. ಈ 5 ಅನ್ನೋದು ಓಲ್ಡ್ ಸೈಜ್ ಚೌಕದ್ದು ಹಳೆಯ ಒಂದು ಸೈಡ್ ಆಗಿರ್ತದೆ. 6 ಅನ್ನೋದು ಹೊಸದಾಗಿರ್ತದೆ. ಎರಡಕ್ಕೂ ಕೂಡ ಏರಿಯಾವನ್ನ ಇವಾಗ ಕಂಡುಹಿಡಿಯೋಣ. ಏರಿಯಾ ಇಸ್ ಈಕ್ವಲ್ ಟು ಎ ಸ್ಕ್ವೇರ್, ಅಂದ್ರೆ ಎ ಇಂಟು ಎ. ಮೊದಲನೇದಲ್ಲಿ ಹಳೇದ್ ನೋಡ್ಕೊಂಡ್ರೆ 5 ಬರ್ತದೆ. 5 ಇಂಟು 5 25 ಆಗುತ್ತೆ. ಎರಡನೇದ್ರಲ್ಲಿ ನೋಡ್ಕೊಂಡ್ರೆ ಈ ಚೇಂಜ್ ಆಗಿರೋದು ಎ ಸ್ಕ್ವೇರ್, ಎ ಇಂಟು ಎ 6 ಆಗಿದೆ. 6 ಇಂಟು 6, ಒಂದ್ ಸೈಡ್ 6 ಅಂದ್ರೆ ಇನ್ನೊಂದು ಸೈಡ್ ಕೂಡ 6 ಸೇಮ್ ಇರುತ್ತೆ, 36 ಆಯ್ತು. ಇವೆರಡರ ಡಿಫರೆನ್ಸ್ ಅನ್ನ ತೆಗೆದುಕೊಂಡ್ರೆ 36ರಲ್ಲಿ 25 ಕಳೆದ್ರೆ 11. ಇದು ಅಲ್ಲಿ ಏರಿಯಾದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ. ಬಟ್ ಅವ್ರು ಕೇಳಿರೋದು ಪರ್ಸೆಂಟೇಜ್, ಆ ಏರಿಯಾದು ಪರ್ಸೆಂಟೇಜ್ ಕಂಡಿಡೀರಿ, ನಮ್ಗೆ ಆ ಸಂಖ್ಯೆ ಬೇಡ, ಪರ್ಸೆಂಟೇಜ್ ಅನ್ನು ಕಂಡಿಡೀರಿ ಅಂತ ಹೇಳಿದ್ದಾರೆ. ಹಾಗಾಗಿ ಏರಿಯಾದ ಬದಲಾದಂತ ಪರ್ಸೆಂಟೇಜ್ ಅನ್ನ ಕಂಡುಹಿಡಿಬೇಕಾದ್ರೆ ಸೊ ಎಷ್ಟು ಬದಲಾಗಿದೆ ಅದನ್ನ ಹಳೆದೆಷ್ಟಿತ್ತು ಅದರಿಂದ ಭಾಗಾಕಾರ ಮಾಡಿ 100ರಿಂದ ಗುಣಾಕಾರ ಮಾಡಬೇಕು. ಸೊ 25 25 4 11 ಇಂಟು 4 44% ಚೇಂಜ್ ಆಗುತ್ತೆ. ಸೊ ಆಪ್ಷನ್ 4 ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಗುತ್ತೆ. 80% ಆಫ್ ಸಿಪಿ ಇಸ್ ಈಕ್ವಲ್ ಟು 60% ಆಫ್ ಎಸ್ಪಿ. ಕೊಂಡ ಬೆಲೆಯ 80%, ಮಾರಿದ ಬೆಲೆಯ 60%ಗೆ ಸಮ ಆಗಿದೆ. ಹಾಗಿದ್ರೆ ಪ್ರಾಫಿಟ್ ಅಥವಾ ಲಾಸ್ ನ ಪರ್ಸೆಂಟೇಜ್ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅಂದ್ರೆ ಎಕ್ಸಾಕ್ಟ್ ಆಗಿ ಲಾಭ ಆಗಿದೆಯೋ ನಷ್ಟ ಆಗಿದೆಯೋ ಅಂತ ಹೇಳಿಲ್ಲ ಇಲ್ಲಿ. 80% ಆಫ್ ಕೊಂಡ ಬೆಲೆ, ಮಾರಿದ ಬೆಲೆಯ 60%ಗೆ ಸಮ ಆಗಿದೆ ಅಂತ ಹೇಳಿದ್ದಾರೆ. ಸೊ ಮೊದಲು ಅದನ್ನ ಬರ್ಕೊಬಿಡೋಣ. 80% ಆಫ್ ಸಿಪಿ ಇಸ್ ಈಕ್ವಲ್ ಟು 60% ಆಫ್ ಎಸ್ಪಿ. ಎರಡು ಕಡೆ ಪರ್ಸೆಂಟೇಜ್ ನಾವು ಕ್ಯಾನ್ಸಲ್ ಮಾಡ್ಬೋದು. ನಿಮಗೆ ಅರ್ಥ ಆಗ್ಲಿ ಅಂತ ನಾನು ಬರಿತೀನಿ. 80% ಅಂದ್ರೆ 80/100 ಇಂಟು ಸಿಪಿ, 60/100
ಇಂಟು ಎಸ್ ಪಿ. 100 ಕ್ಯಾನ್ಸಲ್ ಆಗುತ್ತೆ. ಸೊ 80 ಸಿ ಪಿ ಇಸ್ ಈಕ್ವಲ್ ಟು 60 ಎಸ್ ಪಿ. ಸರಿನಾ? ಸೊ ಸಿ ಪಿ ಬೈ ಎಸ್ ಪಿ ಇಸ್ ಈಕ್ವಲ್ ಟು 60/80. ಸರಿ ಇದೆಯಾ? ಈಗ ನೀವು ಕ್ಲಿಯರ್ ಆಗಿ ಭಾಗ ಮಾಡಿದ್ರೆ ಇದು 3, ಇದು 4 ಭಾಗ ಆಗುತ್ತೆ. ಸೊ ನಿಮಗೆ ಗೊತ್ತಾಗಿದೆ, ಕಾಸ್ಟ್ ಪ್ರೈಸ್ 3, ಸೆಲ್ಲಿಂಗ್ ಪ್ರೈಸ್ 4. ಅಂದ್ರೆ ಕೊಂಡ ಬೆಲೆ 3 ರೂಪಾಯಿ ಅನ್ಕೊಳ್ಳಿ, ಮಾರದ ಬೆಲೆ 4 ರೂಪಾಯಿ. ಆಬ್ವಿಯಸ್ಲಿ ಏನಾಯ್ತು? ಲಾಭ ಆಯ್ತು. ಯಾಕೆ? ಪ್ರಾಫಿಟ್ ಅನ್ನು ನಾವು ಕಂಡುಹಿಡಿಬೇಕಾದ್ರೆ ನಮ್ಗೆ ಏನಾಗುತ್ತೆ? ಸೆಲ್ಲಿಂಗ್ ಪ್ರೈಸ್ ಇಂದ ಕಾಸ್ಟ್ ಪ್ರೈಸ್ ಅನ್ನ ಕಳಿತೀವಿ. ಸೆಲ್ಲಿಂಗ್ ಪ್ರೈಸ್ 4 ರೂಪಾಯಿ, ಕಾಸ್ಟ್ ಪ್ರೈಸ್ 3 ರೂಪಾಯಿ, 1 ರೂಪಾಯಿ ನಮಗೆ ಲಾಭ ಆಗಿದೆ. ಬಟ್ ಈಗ ನಮಗೆ ಪ್ರಾಫಿಟ್ ಆಗಿದೆ ಅಂತ ಗೊತ್ತಾಯ್ತು. ಬಟ್ ಅವರು ಪ್ರಾಫಿಟ್ ಅನ್ನು ಕೇಳಿಲ್ಲ, ಪ್ರಾಫಿಟ್ ನ ಪರ್ಸೆಂಟೇಜ್ ಅನ್ನು ಕೇಳಿದ್ದಾರೆ. ಸೊ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನಿಮಗೆ ಹೇಳದ್ನಲ್ಲ, ಪ್ರಾಫಿಟ್ ಪರ್ಸೆಂಟೇಜ್ ನ ಕಂಡುಹಿಡಿಬೇಕಾದ್ರೆ ಎಷ್ಟು ಪ್ರಾಫಿಟ್ ಅಂದ್ರೆ ಎಷ್ಟು ಲಾಭ ಆಗಿದೆ ಅದರಿಂದ ಕೊಂಡ ಬೆಲೆ ಅಂದ್ರೆ ಸಿ ಪಿ ಮಾಡಿ 100ರಿಂದ ಮಲ್ಟಿಪ್ಲೈ ಮಾಡಿ. ಸೊ ನಮಗೆ 1 ರೂಪಾಯಿ ಲಾಭ ಆಗಿದೆ. ಕಾಸ್ಟ್ ಪ್ರೈಸ್ 3 ಇಂಟು 100. ಸೊ 100ನ್ನ 3ರಿಂದ ಗುಣಾಕಾರ ಮಾಡಿದ್ರೆ ನಿಮಗೆ 33.33% ಬರುತ್ತೆ. ಅಂದ್ರೆ ಇದು ಕಂಟಿನ್ಯೂ ಆಗ್ತಿರುತ್ತೆ. ಆಪ್ಷನ್ಗಳಲ್ಲಿ ನೀವು 33.33% ಪ್ರಾಫಿಟ್ ಅನ್ನೋದನ್ನ ಚೂಸ್ ಮಾಡಬೇಕು. A student got 20% marks and failed by 72 marks. If he scores 40% marks, then he gets 8 marks more than the passing marks. Find the passing marks. ಸೊ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಅವನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ 20% ಮಾರ್ಕ್ಸ್ ತಗೊಂಡ್ರೆ 72 ಅಂಕಗಳಿಂದ ಫೇಲ್ ಆಗ್ತಾ ಇದ್ದಾನೆ. ಒಬ್ಬ ವಿದ್ಯಾರ್ಥಿ, ಎ ಮತ್ತು ಬಿ ಇಬ್ಬರು ವಿದ್ಯಾರ್ಥಿಗಳಿದ್ದಾರೆ. ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಅವನ 2 ಕಂಡೀಷನ್ಸ್ ನ ಕೊಟ್ಟಿದ್ದಾರೆ. ಒಬ್ಬ ವಿದ್ಯಾರ್ಥಿ ಎಕ್ಸ್ ಅನ್ನೋ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಅನ್ಕೊಳ್ಳಿ. ಮೊದಲನೇ ಕಂಡೀಷನ್ ಅಲ್ಲಿ ಅವನು ಒಬ್ಬ ಸ್ಟೂಡೆಂಟ್ ಅವನು 20% ಮಾರ್ಕ್ಸ್ ತಗೊಂಡ್ರೆ 72 ಅಂಕಗಳಿಂದ ಫೇಲ್ ಆಗ್ತಿದ್ದಾನೆ. ಎರಡನೇ ಕಂಡೀಷನ್ ಅಲ್ಲಿ 40% ಮಾರ್ಕ್ಸ್ ತಗೊಂಡ್ರೆ 8 ಅಂಕಗಳು ಎಕ್ಸ್ಟ್ರಾ ಬರ್ತಾ ಇವೆ ಅವನಿಗೆ. ಹಾಗಿದ್ರೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಪಾಸಿಂಗ್ ಮಾರ್ಕ್ಸ್ ನ ಎಕ್ಸ್ ಅನ್ಕೋತೀನಿ. ಸೊ 20 ಇಂಟು ಎಕ್ಸ್ ಪ್ಲಸ್ 72 ಇಸ್ ಈಕ್ವಲ್ ಟು 40 ಇಂಟು ಎಕ್ಸ್ ಮೈನಸ್ 8 ಮಾಡ್ಕೋತೀನಿ. ಸೊ 20% ಮಾರ್ಕ್ಸ್ ತಗೊಂಡ್ರೆ ಅವನಿಗೆ ಪಾಸ್ ಆಗೋಕೆ ಇನ್ನೂ 72 ಅಂಕ ಬೇಕು ಅಂತ ಅರ್ಥ ಆಯ್ತು. 40% ಮಾರ್ಕ್ಸ್ ನ ಅವ್ನು ತಗೊಂಡ್ರೆ 8 ಮಾರ್ಕ್ಸ್ ಮ್ಯಾಕ್ಸಿಮಮ್ ಜಾಸ್ತಿ ಬರ್ತಾ ಇದೆ, ಹಂಗಾಗಿ ಇಲ್ಲಿ ಮೈನಸ್ ಮಾಡ್ಕೋತಾ ಇದೆ. ಇವಾಗ ಏನಾಗುತ್ತೆ, 20x ಪ್ಲಸ್ 72 ಇಸ್ ಈಕ್ವಲ್ ಟು 40x ಮೈನಸ್ 8 ಆಗುತ್ತೆ. ಸೊ ಈ 40x ಇಲ್ಲೇ ಇರ್ತದೆ, ನೀವು ಇದನ್ನ ಈ ಕಡೆ ತಗೊಬನ್ನಿ, ಮೈನಸ್ 8 ಈ ಕಡೆ ತಗೊಂಡೋಗಿ. ಸೊ ಈ ಕಡೆ 80 ಆಗುತ್ತೆ, ಈ ಕಡೆ 40x ಮೈನಸ್ 20x ಆಗುತ್ತೆ, ವಿಚ್ ಇಸ್ 20x. ಇವಾಗ ಅದರ ಬೆಲೆಯನ್ನ ಕಂಡುಹಿಡಿಯಿರಿ. 20x ಇಸ್ ಈಕ್ವಲ್ ಟು 80 ಆದ್ರೆ x ಇಸ್ ಈಕ್ವಲ್ ಟು 4 ಆಗುತ್ತೆ. ಸರಿನಾ? ಇವಾಗ ಯಾವ್ದಾದ್ರು ಒಂದನ್ನು ತಗೊಳ್ಳಿ. ನಾನಿಲ್ಲಿ 20x ಪ್ಲಸ್ 72ನ ತಗೋತೀನಿ. ಸೊ 20 ಇಂಟು 4 ಪ್ಲಸ್ 72, 20 ಇಂಟು 4 80 ಆಗುತ್ತೆ. 80 ಪ್ಲಸ್ 72 152 ಆಗುತ್ತೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಆಪ್ಷನ್ 2 ಸರಿಯಾದಂತ ಉತ್ತರ. 20% ಅಂಕಗಳನ್ನ ತಗೊಂಡ್ರೆ 72 ಅಂಕಗಳಿಂದ ಫೇಲ್ ಆಯ್ತಾನೆ ಅಂತ ಹೇಳಿದ್ರು, ಅದಕ್ಕೆ 20x ಪ್ಲಸ್ 72 ಅಂತ ಬರ್ಕೊಂಡ್ರೆ. ಎರಡನೇ ಕಂಡೀಷನ್ ಅಲ್ಲಿ 40% ಅಂಕಗಳನ್ನ ತಗೊಂಡ್ರೆ 8 ಅಂಕಗಳು ಹೆಚ್ಚು ಬರ್ತವೆ ಅಂತ ಹೇಳಿದ್ರು. ಅಂದ್ರೆ 40% ಮಾರ್ಕ್ಸ್ ಸಾಕು ಅವನ್ಗೆ, ಅಷ್ಟು ತಗೊಂಡ್ರೆ 8 ಅಂಕ ಎಕ್ಸ್ಟ್ರಾ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಮೈನಸ್ 8 ಮಾಡಿದೆ. ಈ ಎರಡನ್ನ ಈಕ್ವೇಟ್ ಮಾಡಿದೆ, ಯಾಕಂದ್ರೆ ಎರಡು ಕಂಡೀಷನ್ ಸೇಮ್ ಇರೋದ್ರಿಂದ ಈಕ್ವೇಟ್ ಮಾಡಿದಾಗ ಎಕ್ಸ್ ಬೆಲೆ ನನಗೆ ಗೊತ್ತಾಯ್ತು. ಆ ಎಕ್ಸ್ ಬೆಲೆಯನ್ನ ನಾನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ. 152 ಪಾಸಿಂಗ್ ಅಂಕಗಳು ಆಗಿರ್ತವೆ. ನೆಕ್ಸ್ಟ್ ನೋಡಿ, 15, 28, 25ರಿಂದ ಭಾಗಿಸಬಹುದಾದಂತ ಚಿಕ್ಕ ಸಂಖ್ಯೆಯನ್ನ ಹುಡುಕಿ. ನೆನಪಿರ್ಲಿ, ಈ ಸಂಖ್ಯೆ ಪ್ರತಿ ಸಂಖ್ಯೆಯಿಂದ ಭಾಗಿಸಿದಾಗ ಶೇಷ 8 ಉಳ್ಕೋಬೇಕು. ಇದು ಮೊದಲನೇ ಪ್ರಾಬ್ಲಮ್ ಮಾಡಿದ್ವಲ್ಲ ಅದೇ ರೀತಿನೇ. ಬಟ್ ಇಲ್ಲಿ ಹೊಸ ಕಂಡೀಷನ್ ಏನು ಅಂದ್ರೆ ಅಲ್ಲಿ ಶೇಷ ಉಳ್ಕೋತಿರ್ಲಿಲ್ಲ, ಪೂರ್ಣ ಭಾಗ ಆಗ್ತಿತ್ತು. ಇಲ್ಲಿ 8 ಉಳ್ಕೋಬೇಕು ಅಂತ ಹೇಳಿದ್ದಾರೆ. ಇದು ಕೂಡ ಸಿಂಪಲ್ ನಿಮ್ಗೆ ಪ್ರಾಬ್ಲಮ್. ಇಲ್ಲೂ ಕೂಡ ಇಂಡಿವಿಜುವಲ್ ಆಗಿ ನೀವು ಭಾಗ ಮಾಡಕ್ಕೂ ಅವಶ್ಯಕತೆ ಇಲ್ಲ. 15 ಕೊಟ್ಟಿದ್ದಾರೆ, 15 ಇದೆ, 28 ಇದೆ, 25 ಇದೆ. ಇದರ LCM ಅನ್ನ ಕಂಡುಹಿಡಿದ್ಬಿಟ್ಟು ನೀವು ಉತ್ತರವನ್ನ ಬರೀಬಹುದು. ನೋಡಿ, ಇವಾಗ ನಾನು ಇದನ್ನ 2ರಿಂದ ಮಾಡಕ್ ಹೋಗಲ್ಲ, ಡಿವೈಡ್ ಆಗಲ್ಲ, 3ರಿಂದ ಆಗುತ್ತೆ. 3ರಿಂದ ಒಂದೇ ಆಗೋದ್ರಿಂದ 5ರಿಂದ ಹೋಗ್ತೀನಿ ಡೈರೆಕ್ಟ್. ಸೊ 5 3ಲಿ 15, 28 ಭಾಗ ಆಗೋದಿಲ್ಲ, 5 5ಲಿ 25. ಸೊ ಈ LCM ಅನ್ನ ನೀವು ಮಾಡಬೇಕು. LCM ಅನ್ನ ಮಾಡೋದಕ್ಕೆ ಇನ್ನೇನು ಮಾಡಕ್ ಹೋಗ್ಬಿಡಿ, ಮಲ್ಟಿಪ್ಲೈ ಮಾಡ್ಕೊಳ್ಳಿ. 5 3ಲಿ 15 ಆಗುತ್ತೆ.
ಸೊ ನೋಡಿ 5 ಇಂಟು 5 25, 25 ಇಂಟು 3 75, 75 ಇಂಟು 28 ಮಾಡಿದ್ರೆ 2100 ಬರುತ್ತೆ. ಸರಿನಾ? ಡೈರೆಕ್ಟ್ ನೀವು ಉತ್ತರವನ್ನ 2100 ಅಂತೇಳಿ ಸೆಲೆಕ್ಟ್ ಮಾಡಬಾರ್ದು, ಯಾಕಂದ್ರೆ ಎಕ್ಸ್ಟ್ರಾ ಕಂಡೀಷನ್ ಕೊಟ್ಟಿದ್ದಾರೆ ಅವರು. ಈ ಸಂಖ್ಯೆಗಳು ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವ ಸಂಖ್ಯೆಯನ್ನ ಭಾಗಿಸಿದಾಗ 8 ಶೇಷ ಉಳ್ಕೊಳ್ಳುತ್ತೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 3 2108 ಆಗುತ್ತೆ. ಬಿಕಾಸ್ ಇದಕ್ಕೆ 8 ಆಡ್ ಮಾಡಿದ್ರೆ 2108 ಉಳ್ಕೊಳ್ಳುತ್ತೆ. ಆವಾಗ ನೀವು ಯಾವುದೇ ಒಂದು ಸಂಖ್ಯೆ ತಗೊಬನ್ನಿ, 15ರಿಂದ ಭಾಗ ಮಾಡಿ 8 ಉಳ್ಕೊಳ್ಳುತ್ತೆ, 28ರಿಂದ ಭಾಗ ಮಾಡಿ 8 ಉಳ್ಕೊಳ್ಳುತ್ತೆ, 25ರಿಂದ ಭಾಗ ಮಾಡಿ 8 ಉಳ್ಕೊಳ್ಳುತ್ತೆ. ಅವ್ರು ಕೇಳಿರೋ ಕಂಡೀಷನ್ ಪೂರ್ಣವಾಗಿ ಭಾಗ ಆಗ್ಬೇಕು ಅಂತ ಕೇಳಿಲ್ಲ, ಈ ಸಂಖ್ಯೆಗಳಿಂದ ಭಾಗವಾಗುವಂತ ಅತಿ ಚಿಕ್ಕ ಸಂಖ್ಯೆಯನ್ನ ಹುಡುಕಿ ಆ ಸಂಖ್ಯೆ ಜೊತೆ ಭಾಗ ಮಾಡಿದಾಗ ಪ್ರತಿ ಸಲ 8 ಉಳ್ಕೋಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನೀವು ಕಳೆದ ಮೊದಲನೇ ಪ್ರಾಬ್ಲಮ್ ಅಲ್ಲಿ ಆ ತರ ಕೊಟ್ಟಿರ್ಲಿಲ್ಲ, ಅದಕ್ಕೆ ಡೈರೆಕ್ಟ್ ಆನ್ಸರ್ ಮಾಡಿದ್ರಿ. ಇಲ್ಲಿ ಹಂಗ್ ಮಾಡಕ್ಕಾಗಲ್ಲ, ಇದು ಕನ್ಫ್ಯೂಸ್ ಮಾಡೋದಕ್ಕೆ ನಿಮ್ಗೆ ಆಪ್ಷನ್ ಅನ್ನ ಕೊಟ್ಟಿರೋದು 2100, 2108 ಸೊ ಮೊದಲನೇ ಆಪ್ಷನ್ ತಪ್ಪಾಗುತ್ತೆ, 2108 ಆಪ್ಷನ್ ಸರಿ. ಸೊ ಮುಂದಿನ ಪ್ರಾಬ್ಲಮ್ ನೋಡೋಣ. ABC ಎಂಬ 3 ಸಂಖ್ಯೆಗಳಿವೆ. A:B:C 2:3:1 ಆಗಿದೆ. ಅವುಗಳ ಮೊತ್ತ 120 ಆದರೆ B ನ ಮೌಲ್ಯವನ್ನ ಕಂಡುಹಿಡಿಯಿರಿ. ಸೊ 3 ಜನ ಇದ್ದಾರೆ ABC ಅಂತ, ಆಯ್ತಾ? A:B:C 2:3:1 ಇದನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? A+B+C 120 ಅಂತ ಕೊಟ್ಟಿದ್ದಾರೆ. ಇಲ್ಲಿ B ಕೇಳಿದ್ದಾರೆ, B ಎಷ್ಟು ಅಂತ ಕೇಳಿದ್ದಾರೆ. ಸರಿನಾ? B ಬಗ್ಗೆ ಕೇಳಿದ್ದಾರೆ. ಇದನ್ನ ಮಾಡೋದಕ್ಕೆ ತುಂಬಾ ಸರಳವಾದಂತ ವಿಧಾನ ನಾನು ಬಳಸ್ತಕ್ಕಂಥದ್ದು. ಇಲ್ಲಿ C ಅನ್ನೋದನ್ನ X ಅಂತ ಕನ್ಸಿಡರ್ ಮಾಡ್ತೀನಿ. C ನ X ಅಂತ ಕನ್ಸಿಡರ್ ಮಾಡಿದ್ರೆ ನೋಡಿ, ಅದಕ್ಕೂ ಮುಂದೆ C ನ X ಅಂತ ಕನ್ಸಿಡರ್ ಮಾಡ್ತೀನಿ. ಅವಾಗ ಇಲ್ಲಿ ಏನೇನಾಗುತ್ತೆ ಅಂತ ನೀವು ಚೇಂಜಸ್ ನ ನೋಡ್ಕೋಬಹುದು. ನೋಡಿ 2:3:1 ಅಂದ್ರೆ 2 ಪಟ್ಟು 3 ಪಟ್ಟು 1 ಪಟ್ಟು ಅಂತ. C 1 ಪಟ್ಟಾದ್ರೆ B ಏನಾಗುತ್ತೆ? 3 ಪಟ್ಟಾಗುತ್ತೆ, ಅಂದ್ರೆ 3x ಆಗುತ್ತೆ. A 2 ಪಟ್ಟು 2x ಆಗುತ್ತೆ. ಅವ್ರು ಕೊಟ್ಟಿರೋ ರೇಷಿಯೋಗಳ ಆಧಾರದ ಮೇಲೆ ನಾನು C ನ X ಅನ್ಕೊಂಡ್ರೆ 1x, ಅದೇ 3x, ಅದೇ ರೀತಿ 2x. ಇವಾಗ A+B+C 120 ಕೊಟ್ಟಿದ್ದಾರೆ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. A+B+C = 120 ಕೊಟ್ಟಿದ್ದಾರೆ. A ಅಂದ್ರೆ 2x, B ಅಂದ್ರೆ 3x, C ಅಂದ್ರೆ x 120 ಆಗುತ್ತೆ. 2x + 3x 5x + 1x 6x ಆಗುತ್ತೆ. 6x = 120 ಆಗುತ್ತೆ. ಸೊ x ನ ಬೆಲೆ 120 / 6, 6 1 6 2 20 ಉಳ್ಕೋತು. ಸೊ x ನ ಬೆಲೆ 20. ಅವರು x ನ ಬೆಲೆ ಕೇಳಿಲ್ಲ, ಅವ್ರು ಕೇಳಿರೋದು B ನ ಬೆಲೆ. ಸೊ B ಅಂದ್ರೆ ನಮ್ಗೆಲ್ಲ ಗೊತ್ತಿರೋಂಗೆ 3x. ಸೊ 3 × 20 60. 3 × 20 ಮಾಡಿದ್ರೆ ನಿಮಗೆ 60 ಬರ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ 2. ಅವರು ಯಾವ ಬೆಲೆಯನ್ನ ಕೇಳಿರ್ತಾರೆ ಅದ್ರ ಮೇಲೆ ನೀವು ಉತ್ತರವನ್ನ ಕೊಡ್ಬೇಕಾಗತ್ತೆ. ಸಪೋಸ್ ಅವ್ರೇನಾದ್ರು A ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ A = 2x ಅಂತ ನಿಮಗೆ ಗೊತ್ತು. 2 × 20 40. ಸಪೋಸ್ ಅವರು C ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ನೀವು A ನ X ಅನ್ನು ಕಂಡುಹಿಡಿದ್ರೆ ಅದೇ C ನ ಬೆಲೆ, ಯಾಕಂದ್ರೆ ನೀವು ಕನ್ಸಿಡರ್ ಮಾಡ್ಕೊಂಡಿದ್ದೆ ಹಾಗೆ. ಸೊ ಸುಲಭ ಆಯ್ತು. ಇಲ್ಲಿ C ನ X ಅಂತಾನೆ ಕನ್ಸಿಡರ್ ಮಾಡ್ಬೇಕಾ, A ನ X ಅಂತ ಕನ್ಸಿಡರ್ ಮಾಡಲ್ವಾ ಅಂದ್ರೆ ಮಾಡ್ಬೋದು. ಉಳಿದಂತವಕ್ಕೆ ಫ್ರಾಕ್ಷನ್ಸ್ ಬರುತ್ತೆ, ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಕೋ ಒಂದು ಕಾರಣದಿಂದ C = 1 ಅಂತ ಕೊಟ್ಟಿರೋದ್ರಿಂದ ನಾನು C ನ X ಅಂತ ಕನ್ಸಿಡರ್ ಮಾಡಿದೆ ಅಷ್ಟೇ. ಸೊ ಪ್ರಶ್ನೆಗೆ 60 ಸರಿಯಾದಂತ ಉತ್ತರ ಆಗುತ್ತೆ. ಮುಂದಿನ ಸಮಸ್ಯೆ ನೋಡೋಣ. ಡಿಫರೆನ್ಸ್ ಬಿಟ್ವೀನ್ CI - SI. CI ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು SI ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್, ಚಕ್ರಬಡ್ಡಿ ಮತ್ತು ಸರಳ ಬಡ್ಡಿ ಅಂತ. ಚಕ್ರಬಡ್ಡಿ ಮತ್ತು ಸರಳ ಬಡ್ಡಿಯ ವ್ಯತ್ಯಾಸವನ್ನ ಕೊಟ್ಟಿದ್ದಾರೆ. 2 ವರ್ಷ ಕಾಲಾವಧಿಯನ್ನು ಕೊಟ್ಟಿದ್ದಾರೆ. 15% ರೇಟ್ ಅನ್ನ ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ ಅಸರನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇದನ್ನ ಕೊಟ್ಟಾಗ ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾ ನಿಮಗೆ ಗೊತ್ತಿದ್ರೆ ಈ ಪ್ರಶ್ನೆಗೆ ಸುಲಭವಾಗಿ ಉತ್ತರವನ್ನ ನೀವು ನೀಡಬಹುದು. ಸೊ ಈ ಒಂದು ವಿಧವಾದಂತಹ ಪ್ರಶ್ನೆ NTPC ಯ ಹಲವಾರು ಶಿಫ್ಟ್ಗಳಲ್ಲಿ ಈಗ ರೀಸೆಂಟ್ ಆಗಿ ಕೇಳಲಾಗಿದೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದು. ಸೊ ಫಾರ್ಮುಲಾ CI - SI = P × R / 100 whole square. ಸೊ ಪ್ರಾರಂಭದಲ್ಲಿ ನೋಡಿದ್ರೆ ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ, ಬಟ್ ಫಾರ್ಮುಲಾ ನೋಡಿದ್ರೆ ನಿಮಗೆ ಸುಲಭವಾಗಿ ಅರ್ಥ ಆಗಿರ್ತದೆ. ಚಕ್ರ ಬಡ್ಡಿಯಿಂದ ಸರಳ ಬಡ್ಡಿಯನ್ನ ಕಳೆಯುವಂತ ಫಾರ್ಮುಲಾ. ಆಲ್ರೆಡಿ ಇವರು ಚಕ್ರಬಡ್ಡಿ ಮೈನಸ್ ಸರಳ ಬಡ್ಡಿಯನ್ನ ಕೊಟ್ಟಿದ್ದಾರೆ. 3375 = P ನ ಅವ್ರು ಕಂಡುಹಿಡಿಯಕ್ಕೆ ಹೇಳಿರೋದು ಪ್ರಿನ್ಸಿಪಲ್ ಅಮೌಂಟ್. R ಅಂತೂ ಕೊಟ್ಟಿದ್ದಾರೆ ಅವರು ಆಲ್ರೆಡಿ. R ಅಂದ್ರೆ 15%, 15 / 100 ಹೋಲ್ ಸ್ಕ್ವೇರ್. ಇವಾಗ ನೀವೇನ್ ಮಾಡ್ಬೇಕು, P ಹಾಗೆ ಇರ್ತದೆ 15 / 100 × 15 / 100. ಸರಿನಾ? ಸೊ
ಸೊ ಇವಾಗ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಈ ಕಡೆ ನಾನು ಮಾಡ್ತೀನಿ, ನೀವು ಇಲ್ಲಿ ನೋಡ್ಕೋಬಹುದು ಪಿ ಹಾಗೆ ಇರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 3375 ಇಂಟು 100 ಇಂಟು 100 ಡಿವೈಡೆಡ್ ಬೈ 15 ಇಂಟು 15, ಸರಿನಾ? 15 ಇಂಟು 15 ಅಂದ್ರೆ 250, ಸೊ 225 ಆಗುತ್ತೆ. 18 ಇಂಟು 15 225 ಆಗುತ್ತೆ. 225ನ್ನ 3375 ಕ್ಲಿಯರ್ ಆಗಿ ಭಾಗ ಮಾಡ್ಬೋದು, 15 ಬಾರಿ ಭಾಗ ಆಗುತ್ತೆ. ಅಥವಾ ನೀವು ಇದನ್ನ ಮಲ್ಟಿಪ್ಲೈ ಮಾಡಬೇಕು ಅಂತ ಏನಿಲ್ಲ, 15ರಿಂದನೇ ಡಿವೈಡ್ ಮಾಡ್ಕೊಂಡು ಮಾಡ್ಬೋದು. 225ರ 15 ಸರಿ 3375 ಭಾಗ ಆಗುತ್ತೆ. ಸೊ ಉಳ್ಕೊಂಡಿರ್ತಕ್ಕಂಥ ಸಂಖ್ಯೆ 15 ಇಂಟು 100 ಇಂಟು 100. ಈ ಸಂಖ್ಯೆಗಳನ್ನು ಆಡ್ ಮಾಡಿದ್ರೆ ನಿಮಗೆ ಇಷ್ಟು ಉತ್ತರ ಸಿಗುತ್ತೆ. ಸೊ ಇದು ಆಪ್ಷನ್ ಅಲ್ಲಿ ಇಲ್ಲಿದೆ, ನೋಡಿಕೊಂಡು ನೀವು ಉತ್ತರವನ್ನ ನೀಡಬಹುದು. 1,50,000. ಅವರು ಚಕ್ರಬಡ್ಡಿ ಮತ್ತು ಸರಳ ಬಡ್ಡಿ ನಡುವಿನ ವ್ಯತ್ಯಾಸವನ್ನ ಕೊಟ್ಟಿದ್ದಾರೆ, ಕಾಲ ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ರೇಟ್ ಅನ್ನ ಕೊಟ್ಟಿದ್ದಾರೆ. ಅವರು ಪ್ರಿನ್ಸಿಪಲ್ ನ ಕೇಳಿದ್ರು. ನಾವು ಡೈರೆಕ್ಟ್ ಆಗಿ ಈ ಫಾರ್ಮುಲಾವನ್ನು ಅಪ್ಲೈ ಮಾಡಿ ಉತ್ತರವನ್ನ ಬರ್ತೀವಿ. ಸೊ 1,50,000 ಉತ್ತರ. A fruit seller gave 2 successive discounts of 10% and 20% to buyer. Find the net discount. ಇದಕ್ಕೆ ನಾನು ಯಾವುದೇ ಫಾರ್ಮುಲಾ ಹಾಕೋದಿಲ್ಲ, ನಿಮಗೆ ಸರಳವಾಗಿ ಅರ್ಥ ಮಾಡಿಸೋ ಪ್ರಯತ್ನ ಪಡ್ತೀನಿ. ಒಬ್ಬ ಫ್ರೂಟ್ ಸೆಲ್ಲರ್, ಹಣ್ಣು ಮಾರೋನು 2 ಡಿಸ್ಕೌಂಟ್ಗಳನ್ನ ಕೊಡ್ತಾನೆ. ಒಂದಾದ ನಂತರ ಒಂದು ಡಿಸ್ಕೌಂಟ್ ಅನ್ನ ಕೊಡ್ತಾನೆ. ಮೊದಲನೇ ಸಲ 10% ಡಿಸ್ಕೌಂಟ್ ಕೊಡ್ತಾನೆ, ಎರಡನೇ ಸಲ 20% ಡಿಸ್ಕೌಂಟ್ ಕೊಡ್ತಾನೆ. ಹಾಗಿದ್ರೆ ಅವನು ಒಟ್ಟಾರೆಯಾಗಿ ನೆಟ್ ಡಿಸ್ಕೌಂಟ್ ಎಷ್ಟು ಕೊಟ್ಟ ಅಂತ ಕೇಳಿದ್ದಾರೆ. ಇಲ್ಲಿ 10 + 20 30% ಅಂತ ಬರೆಯಕ್ಕಾಗಲ್ಲ ನಾವು. ಯಾಕೆ ಅಂದ್ರೆ, ಉದಾಹರಣೆಗೆ ಆ ಒಂದು ವಸ್ತುವಿನ ಬೆಲೆ 100 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. 100 ರೂಪಾಯಿಗೆ ಅವನು 10% ಡಿಸ್ಕೌಂಟ್ ಕೊಡ್ತಾನೆ ಅಂದ್ರೆ 100ಕ್ಕೆ 10 ರೂಪಾಯಿ, 10% ಅಂದ್ರೆ ಅವಾಗ ಎಷ್ಟಾಯ್ತು? 90 ರೂಪಾಯಿಗೆ ಮಾರ್ತಾನೆ ಅಂತ ಆಯ್ತು. ನೆಕ್ಸ್ಟ್ 90 ರೂಪಾಯಿಗೆ 20% ಡಿಸ್ಕೌಂಟ್ ಕೊಡೋದು ಅವನು, 100 ರೂಪಾಯಿಗೆಲ್ಲ. ನೋಡಿ, 100 ರೂಪಾಯಿಗೆ ಮೊದಲು 10% ಡಿಸ್ಕೌಂಟ್ ಕೊಡ್ತಾನೆ, ಆವಾಗ 90 ರೂಪಾಯಿ ಆಯ್ತು ಮಾರಾಟ ಬೆಲೆ. ಈಗ 90 ರೂಪಾಯಿಗೆ ನೆಕ್ಸ್ಟ್ 20% ಡಿಸ್ಕೌಂಟ್ ಕೊಡ್ತಾನೆ. 90ಕ್ಕೆ 20% ಡಿಸ್ಕೌಂಟ್ ಹೆಂಗ್ ಕಂಡು ಹಿಡಿಯೋದು ಅಂದ್ರೆ 20/100 ಇಂಟು 90 ಅಂತ ಮಾಡ್ಕೊಂಡು ಕಂಡು ಹಿಡಿಬಹುದು ಉತ್ತರವನ್ನ ನೀವು ಸುಲಭವಾಗಿ. ಏನ್ ಕಷ್ಟ ಇಲ್ಲ. ಇಲ್ಲೊಂದು 0 ಕ್ಯಾನ್ಸಲ್ ಆಗುತ್ತೆ, ಇಲ್ಲೊಂದು 0 ಕ್ಯಾನ್ಸಲ್ ಆಗುತ್ತೆ, 18 ಬರುತ್ತೆ. ಓಕೆನಾ? ಆಗ 90ರಲ್ಲಿ 18 ಹೋದ್ರೆ 72. ಈಗ ಅವ್ನು ಮಾರಾಟ ಮಾಡೋದು 72 ರೂಪಾಯಿಗೆ. ಈಗ ನೆಟ್ ಡಿಸ್ಕೌಂಟ್ ನಾವು ಕೇಳಿದರೆ, ನೆಟ್ ಡಿಸ್ಕೌಂಟ್ ಕಂಡು ಹಿಡಿಬೇಕು ಅಂದ್ರೆ ಮೂಲ ಬೆಲೆಯಿಂದ ಈಗಿರೋ ಬೆಲೆನ ಕಳೆದ್ಬಿಡಿ. 100 ರೂಪಾಯಿ ಮೂಲ ಬೆಲೆ, ಈಗ ಮಾರಾಟ ಮಾಡ್ತಿರೋದು 72 ರೂಪಾಯಿಗೆ, ಆಬ್ವಿಯಸ್ಲಿ 28 ರೂಪಾಯಿ ಅಂದ್ರೆ 28% ನೆಟ್ ಪ್ರಾಫಿಟ್ ಅವನಿಗೆ ಆಗುತ್ತೆ. ಇದು ತುಂಬಾ ಸರಳವಾದಂತ ಪ್ರಶ್ನೆ, ಹಾಗಾಗಿ ನಾನು ಯಾವುದೇ ಫಾರ್ಮುಲಾವನ್ನ ಇಲ್ಲಿ ಅಪ್ಲೈ ಮಾಡಕ್ ಹೋಗಿಲ್ಲ, ಸುಲಭವಾಗಿ ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ. 100 ರೂಪಾಯಿ ಒಂದು ವಸ್ತುವಿನ ಮೂಲ ಬೆಲೆ ಅಂತ ಅನ್ಕೊಳ್ಳೋಣ. ಮೊದಲು 10% ಡಿಸ್ಕೌಂಟ್ ಕೊಡ್ತಾನೆ. 10% ಡಿಸ್ಕೌಂಟ್ ಅಂದ್ರೆ ಎಷ್ಟು? 100ಕ್ಕೆ 10% ಡಿಸ್ಕೌಂಟ್ ಅಂದ್ರೆ 10 ರೂಪಾಯಿ. ಆಗ ಮಾರಾಟದ ಬೆಲೆ 90 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಈ 90 ರೂಪಾಯಿಗೆ 20% ಡಿಸ್ಕೌಂಟ್ ಕೊಡ್ತಾನೆ. 90 ರೂಪಾಯಿಗೆ 20% ಡಿಸ್ಕೌಂಟ್ ಅಂದ್ರೆ 18 ರೂಪಾಯಿ. ಆಗ 90ರಲ್ಲಿ 18 ಕಳಿಬೇಕು, 72 ರೂಪಾಯಿ ಬರುತ್ತೆ. ಈಗ 100 ರೂಪಾಯಿ ಇದ್ದಿದ್ದನ್ನ ಅವ್ನು 78 ರೂಪಾಯಿಗೆ ಮಾರ್ತಾ ಇದ್ದಾನೆ, ಸರಿನಾ? 100 ರೂಪಾಯಿಗೆ ಮಾರ್ಬೇಕಾಗಿರೋದನ್ನ 2 ಡಿಸ್ಕೌಂಟ್ ಕೊಟ್ಟು 78ಕ್ಕೆ ಮಾರ್ತಿದ್ದಾನೆ. ಅಂದ್ರೆ ಎಷ್ಟು ಡಿಫರೆನ್ಸ್ ಬಂತು? 28% ಡಿಫರೆನ್ಸ್ ಬಂತು. ಅದನ್ನೇ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು, ನೆಟ್ ಡಿಸ್ಕೌಂಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. 28% ನೆಟ್ ಡಿಸ್ಕೌಂಟ್ ಬರ್ತಾ ಇದೆ. ಫೈಂಡ್ ದ ವ್ಯಾಲ್ಯೂ ಆಫ್ 5 sin 15 secant 75 plus 2 tan 45 plus 3 secant square 30. ಟ್ರಿಗ್ನೋಮೆಟ್ರಿ ಸಂಬಂಧಪಟ್ಟಂಗೆ ನಿಮಗೆ ಫಾರ್ಮುಲಾಗಳು ಜೊತೆಗೆ ಅದರ ಬೆಲೆಗಳು ಗೊತ್ತಿದ್ರೆ ಸುಲಭವಾಗಿ ಉತ್ತರವನ್ನು ಬರೀಬಹುದು. ನಾನು ಇದನ್ನ ಸಿಂಪ್ಲಿಫೈ ಮಾಡಿ ಹೇಳ್ತೀನಿ. 5 sin 15 ಹಾಗೆ ಇರಲಿ, ಯಾಕಂದ್ರೆ sin 15 ನ ಬೆಲೆ ನಮಗೆ ಗೊತ್ತಿರೋದಿಲ್ಲ, ಹಾಗಾಗಿ ಅದನ್ನ ಹಾಗೆ ಬಿಡ್ತೀನಿ. ಈ secant 75ನ ನಾನು ಟ್ರಿಗ್ನೋಮೆಟ್ರಿಯ ಒಂದು ರೂಲ್ ಇದೆ, secant 90 - 75 90 - 15 ಅಂತ ಬರ್ಕೋತೀನಿ. 90 - 15 ಪ್ಲಸ್ 2 tan 45 ನ ಬೆಲೆ 1 ಆಗಿರ್ತದೆ, ಪ್ಲಸ್ 3 ಇಂಟು secant square 30. secant square 30 ಅಂದ್ರೆ ಇದರ ಬೆಲೆ cos 30ಯ ರೆಸಿಪ್ರೋಕಲ್ ಆಗಿರ್ತದೆ. ಸೊ ಇದರ ಬೆಲೆ ನಿಮಗೆ 2/√3 ಆಗಿರ್ತದೆ. ಇದನ್ನ ನೀವು ಚೆಕ್ ಮಾಡ್ಬೋದು. ಹೋಲ್ ಸ್ಕ್ವೇರ್, secant ಸ್ಕ್ವೇರ್ ಅಂದ್ರೆ ಹೋಲ್ ಸ್ಕ್ವೇರ್ ಅನ್ನೋ ಅರ್ಥ ಬರ್ತದೆ. ಈಗ ಬರೆದ್ರು ಒಂದೇನೆ ನೋಡಿ, secant 30 ಹೋಲ್ ಸ್ಕ್ವೇರ್ ಅಂತ ಬರೆದ್ರು ಒಂದೇ, ಎರಡು ಒಂದೇ. ಸೊ secant 30ಯ ಬೆಲೆ 2/√3 ಆಗಿರ್ತದೆ, ಹೋಲ್ ಸ್ಕ್ವೇರ್ ಬರ್ಕೊಳ್ಳಿ. ಸೊ ಮೊದಲನೇ ಕಂಡೀಷನ್ ನೋಡಿ, 5 sin 15 ಹಾಗೆ ಇರಲಿ, ಏನು ಬದಲಾವಣೆ ಮಾಡ್ಕೋಬೇಡಿ. secant 90 - 15 ಅಂದ್ರೆ secant 90 - 15 ಅಂದ್ರೆ cosecant ಆಗಿ ಕನ್ವರ್ಟ್ ಆಗುತ್ತೆ, cosecant 15 ಡಿಗ್ರಿ ಆಗಿ ಕನ್ವರ್ಟ್ ಆಗುತ್ತೆ. ಪ್ಲಸ್ 2 ಇಂಟು 1 2 ಆಗುತ್ತೆ, ಪ್ಲಸ್ 3 ಹಾಗೆ ಇರ್ತದೆ,
2 ಸ್ಕ್ವೇರ್ ಅಂದ್ರೆ 4, √3 ಸ್ಕ್ವೇರ್ ಅಂದ್ರೆ 3 ಉಳ್ಕೊಳ್ಳುತ್ತೆ. 3 ಕ್ಯಾನ್ಸಲ್ ಮಾಡ್ಬೋದಾ? √3 ಸ್ಕ್ವೇರ್ ಅಂದ್ರೆ ರೂಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ, 3 ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ 5 sin 15 ಹಾಗೆ ಇರ್ತದೆ, ಏನು ಬದಲಾವಣೆ ಮಾಡಕ್ ಹೋಗ್ಬೇಡಿ. ನಮಗೆಲ್ಲ ಟ್ರಿಗ್ನೋಮೆಟ್ರಿ ಪ್ರಕಾರ sin ಥೀಟಾ ಅಂದ್ರೆ 1 by cosecant ಥೀಟಾ ಅಂತ ಗೊತ್ತಿದೆ. ಹಾಗೆ 1 by cosecant ಥೀಟಾ ಅಂದ್ರೆ sin ಥೀಟಾ ಅಂತ ಚೇಂಜ್ ಮಾಡ್ಕೋಬಹುದು. 1 by cosecant ಥೀಟಾ ಅಂದ್ರೆ sin ಥೀಟಾ ಅಂತ ಚೇಂಜ್ ಮಾಡ್ಕೋಬಹುದು. ಸೊ ಆ ರೂಲ್ನ ಇಲ್ಲಿ ಅಪ್ಲೈ ಮಾಡಿದ್ರೆ 1 by sin 15 ಆಗುತ್ತೆ. +2 ಹಾಗೆ ಇರ್ತದೆ, +4 ಹಾಗೆ ಇರ್ತದೆ, 3 ಕ್ಯಾನ್ಸಲ್ ಆಯ್ತು. ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. sin 15 ಉಳ್ಕೊಂಡಿರೋದು 5 + 2 + 4. 5 + 2 7, 7 + 4 11 ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ. ಹಾಗಾಗಿ ಆಪ್ಷನ್ 3 ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರವಾಗಿದೆ. ಸೊ ಈ ವಿಡಿಯೋದ ಕೊನೆ ಪ್ರಶ್ನೆಗೆ ಬರೋಣ. HCF ಕೇಳಿದ್ದಾರೆ. HCF ಅನ್ನ ಯಾವ ರೀತಿ ಮಾಡೋದು, 2 LCM ಪ್ರಾಬ್ಲಮ್ಗಳನ್ನು ನಾನು ಇಲ್ಲಿ ನಿಮಗೆ ತಿಳಿಸಿದ್ದೀನಿ. HCF ಮಾಡಿರಲಿಲ್ಲ. ವಾಟ್ ವಿಲ್ ಬಿ ದ HCF ಆಫ್ 56, 216, 28? 28, 56 ಮತ್ತು 216ರ ಮಾಸಾಹವನ್ನು ಕಂಡುಹಿಡಿಯಿರಿ ಅಂತ ಅರ್ಥ ಇದೆ. 28, 56, 216 ಮಾಸಾಹ ಕಂಡುಹಿಡಿಬೇಕಾದ್ರೆ 2 ಸಂಖ್ಯೆಗಳನ್ನ ತಗೊಳ್ಳಿ, ಒಂದರಿಂದ ಒಂದನ್ನ ಶೇಷ 0 ಬರೋ ತನಕ ಭಾಗಾಕಾರ ಮಾಡಿ ಅಷ್ಟೇ. ಈಗ ಉದಾಹರಣೆ ನೋಡಿ, 28, 56 ತಗೋತೀನಿ ಮೊದಲು ನಾನು. 28ನ್ನ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆನ ಭಾಗಾಕಾರ ಮಾಡೋದು. 28 2 56 ಕ್ಲಿಯರ್ ಭಾಗ ಆಗ್ಬಿಡುತ್ತಾ? ಕ್ಲಿಯರ್ ಭಾಗ ಆಗಿದ್ರೆ ಆ ಸಂಖ್ಯೆನೇ ಅದರ HCF ಆಗಿರ್ತದೆ, ಸರಿನಾ? ಅಂದ್ರೆ ಮಾಸಾಹ ಆಗಿರ್ತದೆ. 28 ಮತ್ತು 56ಗಳ ಮಾಸಾಹ 28 ಮತ್ತು 56ರ ಮಾಸಾಹ 28 ಆಗಿರ್ತದೆ, ಯಾಕಂದ್ರೆ 28 56ನ ಭಾಗ ಮಾಡ್ತಾ ಇದೆ. ಸೊ ಹಾಗಾಗಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟು ಅಂದ್ರೆ 28. ನೆಕ್ಸ್ಟ್ ನನಗೆ ಬಂದಿದ್ದು 28, 56ನ ಕ್ಯಾನ್ಸಲ್ ಮಾಡಿ 28 ಬರ್ಕೊಂಡೆ. ನೆಕ್ಸ್ಟ್ 28 ಮತ್ತು 216ರ ನಡುವಿನ HCF ಅನ್ನ ಕಂಡುಹಿಡಿಬೇಕು, ಯಾಕಂದ್ರೆ 3 ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಆವಾಗ ಕೂಡ ನೀವು ಸೇಮ್ ಫಾರ್ಮುಲಾವನ್ನೇ ಫಾಲೋ ಮಾಡಿ. 28 ಚಿಕ್ಕ ಸಂಖ್ಯೆ, 216 ದೊಡ್ಡ ಸಂಖ್ಯೆ, ಅದನ್ನ ಭಾಗಾಕಾರ ಮಾಡಿ. 28 7 196 ಬರುತ್ತೆ, 20 ಉಳ್ಕೋತು. ನೆಕ್ಸ್ಟ್ ಈ ಸಂಖ್ಯೆ ಚಿಕ್ಕದಾಯ್ತು, ಇದು ದೊಡ್ಡದಾಯ್ತು, ಅದರಿಂದ ಮತ್ತೆ ಭಾಗ ಮಾಡಿ. 20ರಿಂದ 28 ಭಾಗ ಮಾಡಿ, 21 20, 8 ಉಳ್ಕೋತು ಶೇಷ. ಈಗ ಇದು ಚಿಕ್ಕದಾಯ್ತು, ಮತ್ತೆ 8ರಿಂದ 20 ಭಾಗ ಮಾಡಿ. 8 2 16, 4 ಉಳ್ಕೋತು. 4ರಿಂದ 8 ಕ್ಲಿಯರ್ ಭಾಗ ಆಗುತ್ತೆ, ನಿಮಗೆ ಗೊತ್ತು, ಬಟ್ ನಿಮ್ಗೆ ತೋರಿಸ್ತೀನಿ ನಾನು. 4 2 8. ಎಲ್ಲಿ ಶೇಷ 0 ಬರ್ತದೋ ಆವಾಗ ಈ ಸಂಖ್ಯೆ ಏನಿರ್ತದೋ ಅಥವಾ ಅದರ ಆ ಸರಣಿಯ ಇಂದಿನ ಶೇಷ ಏನಿರ್ತದೋ ಅದೇ ಆ ಸಂಖ್ಯೆಯ ಆ ಒಂದು ಸರಣಿಯ ಅಥವಾ ಆ ಸಂಖ್ಯೆಗಳ ಮಾಸಾಹ ಅಥವಾ HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಸೊ 56, 216, 28ರ ಮಾಸಾಹ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟಪ್ಪ ಅಂದ್ರೆ 4, ಸರಿನಾ? ಇದಿಷ್ಟು ಮೊದಲ ಪಾರ್ಟ್, ನನಗೆ ಸಿಕ್ಕಿರ್ತಕ್ಕಂಥ ಮೊದಲ 20 ಪ್ರಶ್ನೆಗಳು. ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ಮೊದಲನೇ ಸಲ ಈ ಒಂದು ಬೋರ್ಡ್ ಅನ್ನ ಬಳಸ್ತಿರೋದ್ರಿಂದ ಸರಿಯಾಗಿ ಹ್ಯಾಂಡ್ ರೈಟಿಂಗ್ ಬಂದಿಲ್ಲ, ಅದಕ್ಕಾಗಿ ಕ್ಷಮೆ ಇರಲಿ. ಮುಂದಿನ ದಿನಗಳಲ್ಲಿ ಇದನ್ನ ಇಂಪ್ರೂವ್ ಮಾಡ್ಕೊಳ್ಳಲಾಗುತ್ತೆ. ಈ ಮಾಹಿತಿಗಳು ನಿಮ್ಗೆ ಏನಾದ್ರು ಉಪಯುಕ್ತ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಸರಣಿಯಲ್ಲಿ 2ನೇ ಪಾರ್ಟ್ ಅನ್ನು ಕೂಡ ನಾನು ಆದಷ್ಟು ಬೇಗ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ಅಪ್ಲೋಡ್ ಮಾಡ್ತೇನೆ. ಈ ಸರಣಿ ಮುಂದುವರಿಬೇಕು ಅಂದ್ರೆ ನಿಮ್ಮ ಪ್ರೋತ್ಸಾಹ ನನಗೆ ಅವಶ್ಯಕತೆ ಇದೆ. ನಿಮ್ಮ ಸಲಹೆ ಮತ್ತು ಸೂಚನೆಗಳನ್ನ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮರಿಬೇಡಿ. ಉಪಯುಕ್ತ ಆಯಿತು ಅಂತ ಏನಾದ್ರು ಅನ್ಸಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡೋ ಮೂಲಕ ನಿಮ್ಮ ಇದನ್ನ ನಾನು ತೋರಿಸ್ಬೋದು. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಅದಕ್ಕೂ ಮುಂಚೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮ್ಮ ಚಾನಲ್ನ ಎಲ್ಲ PDF ಟೆಲಿಗ್ರಾಮ್ ಅಲ್ಲಿ ಕೊಡ್ಲಾಗ್ತಾ ಇದೆ. ಆಲ್ರೆಡಿ ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಆಗಿದೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಲಿಂಕ್ ಇದೆ, ಟೆಲಿಗ್ರಾಮ್ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ ಅಲ್ಲಿ ಎಲ್ಲ PDF ನೋಟ್ಸ್ಗಳನ್ನ ಪಡೆದುಕೊಳ್ಳಿ ಮತ್ತು ನಿಮ್ಮ ಡೌಟ್ಸ್ಗಳೇನಾದರೂ ಅಲ್ಲೂ ಕೂಡ ಕೇಳಬಹುದು. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು.